ಆಯ್ತು ನೋಡಿ. ಸರ್ ಸರ್ ರಮೇಶ್ ಕಶ್ಯಪ್ ಕಶ್ಯಪ್ ಬರ ಸರ್ ಸುಮ್ಮನೆ ಇರಿ ಸರ್. ಸರ್ ಸರ್ ಮಧ್ಯ ದಯವಿಟ್ಟು ಮಾತಾಡಬೇಡಿ ಸರ್. ನಾಳೆ ವಾಣಿಜ್ಯ ಮಂಡಳಿ ಗೌರವದ ಪ್ರಶ್ನೆ ಇದು. ಮಧ್ಯ ದಯವಿಟ್ಟು ಮಾತಾಡಬೇಡಿ ಪ್ಲೀಸ್. ಹಾಂ ಮಾಧ್ಯಮ ಎಲ್ಲರೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೆಲ್ಲ ಸ್ವಾಗತ ಬಯಸುತ್ತಾ ತಮಗೆ ಇಷ್ಟೊತ್ತು ಕಾಯಿಸಿದ್ದಕ್ಕೆ ಕ್ಷಮೆ ಇರಲಿ. ಯಾಕಂದರೆ ಭಾಳ ಕೂಲಂಕುಷವಾದ ಚರ್ಚೆ ಆಯಿತು. ಇವತ್ತು ವಾಣಿಜ್ಯ ಮಂಡಳಿಯ ಸುವರ್ಣಾಕ್ಷರಗಳು ಬರೆಯುವಂಥ ದಿನ. ಕರ್ನಾಟಕ ಸರ್ಕಾರದ ಮಹಿಳಾ ಆಯೋಗದಿಂದ ನಮ್ಮ ನಾಗಲಕ್ಷ್ಮಿ ಮೇಡಮ್ ಅಧ್ಯಕ್ಷರಾದ ನಾಗಲಕ್ಷ್ಮಿ ಅವರು ಭಾಳ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಮ್ಮ ಚಿತ್ರರಂಗದಲ್ಲೇ ಇರ್ಬೋದು, ಇನ್ನಿತರ ಇದರಲ್ಲಾದರೂ ಕೂಡ ಹೆಣ್ಮಕ್ಳು ಶೋಷಣೆ ಆಗೋದಂಥ ವಿಚಾರ ಆಗಲಿ, ಇನ್ನು ಚಿತ್ರರಂಗ ಸಮಸ್ಯೆಗಳಾಗಲಿ ಸಮಗ್ರದ ಚರ್ಚೆ ಮಾಡಿ ಭಾಳ ಕೂಲಂಕುಷವಾಗಿ ಎಲ್ಲವನ್ನು ನಾವು ಹೇಳಿದ್ದನ್ನು ಅವರೆಲ್ಲ ಕೇಳಿಕೊಂಡು ಸಮಾಧಾನವಾಗಿ ಇದು ಕಾಂಕ್ರೀಟ್ ಸೊಲ್ಯೂಷನ್ ಮಾಡ್ತೀನಿ. ನಿಮ್ದೆಲ್ಲ ಪ್ರಾಬ್ಲಮ್ಗಳನ್ನು ಕೂಡ ನಮ್ಮ ಚಿತ್ರರಂಗದ ಎಲ್ಲ ಕಾರ್ಯಕರ್ತ ಸದಸ್ಯರು, ಮಾಜಿ ಅಧ್ಯಕ್ಷರುಗಳು, ಸಾರಗೋವಿಂದರು, ದಾಖಲೆ ವೆಂಕಟೇಶ್ ಕೂಡ ಬಂದಿದ್ದಾರೆ. ನಿರ್ಮಾಪಕ ಅಧ್ಯಕ್ಷರಾದ ಬಣ್ಕರು, ನಮ್ಮ ಪ್ರವೀಣ್ ಕುಮಾರ್ ಅವರು ಬಂದಿದ್ದಾರೆ, ಸೆಕ್ರೆಟ್ರಿ. ಭಾಳ ಒಳ್ಳೆ ಮೀಟಿಂಗು, ಫಲಪ್ರದವಾಗಿತ್ತು. ಮೇಡಮ್ನವರು ಕೂಲಂಕುಷವಾಗಿ ಬಿಫೋರ್ ಕಮಿಂಗ್ ಟು ದಿ ಮೀಟಿಂಗ್ ನಮ್ಮ ವಾಣಿಜ್ಯ ಮಂಡಳಿ ಚಿತ್ರರಂಗದ ಎಲ್ಲ ಅಂಗಸಂಸ್ಥೆಗಳು ಲೈಕ್ ಆ್ಯಕ್ಟ್ರೆಸ್ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಜೂನಿಯರ್ ಆರ್ಟಿಸ್ಟ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಸಿನಿಮಾಟೋಗ್ರಫರು, ಕಾಸ್ಟ್ಯೂಮ್ ಡಿಸೈನರ್ಸು, ಮೇಕಪ್ ಆರ್ಟಿಸ್ಟು, ಹೇರ್ ಸ್ಟೈಲಿಸ್ಟು, ಪ್ರೊಡಕ್ಷನ್ ಎಲ್ಲದು ಇನ್ಕ್ಲೂಡಿಂಗ್ ನನ್ನ ಕಡೆ ವಾಣಿಜ್ಯ ಮಂಡಳಿಯಲ್ಲೂ ಕೂಡ ಲಿಸ್ಟ್ ಅಷ್ಟು ಚೆನ್ನಾಗಿ ಭಾಳ ಅರ್ಥಪಡಿ ಇದ್ರ ಬಗ್ಗೆ ಗ್ರೌಂಡ್ ವರ್ಕ್ ಮಾಡಿ ಬಹುಶಃ ಮೇಡಮ್ ಇದು ಭಾಳ 15-20 ದಿನ ಕೆಲಸ ಮಾಡಿದ್ದಾರೆ. ಅದಕ್ಕೆ ಮೊದಲೇ ನಮಗೆ ಧನ್ಯವಾದಗಳು ಮೇಡಮ್. ನಿಮಗೆ ಇಷ್ಟೊಂದು ಕನ್ಸರ್ ಅದ್ರ ಮುಂದೆ 17 ಪಾಯಿಂಟ್ಗಳನ್ನು ಕೂಡ ನನಗೆ ಇದ್ರ ಬಗ್ಗೆ ನಮ್ಗೆ ಉತ್ತರ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಅದನ್ನು ಈಗ ಓದೋಕ್ಕಾಗಲ್ಲ, ತಮಗೆ ಬಂದರೆ ಆಮೇಲೆ ತೋರಿಸ್ತೀನಿ ನಾನು. ಪ್ರತಿಯೊಂದಕ್ಕೂ ವಿಚಾರಗಳನ್ನು ಹಂತ ಹಂತವಾಗಿ ಯಾವ ಥರ ಏನು ಮಾಡಿದ್ರೆ ಆಗುತ್ತೆ, ನಿರ್ಮಾಪಕರ ಸಮಸ್ಯೆ ಏನು, ಎಕ್ಸಿಕ್ಯೂಟಿವ್ ಎಲ್ಲ ಸಮಸ್ಯೆಗಳು ಚರ್ಚೆ ಆಯಿತು. ನಾನು ಐ ಆಮ್ ಕನ್ಸರ್ನ್ ವಿತ್ ಮಹಿಳೆಯರ ಬಗ್ಗೆ ತೊಂದರೆ ಆಗ್ತಿರೋದು ವಿಚಾರ ಬಗ್ಗೆ ಸಾಕಷ್ಟು ನಟನಟಿಯರೆಲ್ಲ ಕೂತ್ಕೊಂಡು ಮಾತಾಡಿದರು. ಅದು ಭಾಳ ಫಲಪ್ರದವಾಗಿತ್ತು. ಚಿತ್ರರಂಗದಲ್ಲಿ ನಾನು ಅಧ್ಯಕ್ಷನಾಗಿ ನನಗೂ ಕೂಡ ಇಂಥ ವಿಚಾರಗಳು ಕಣ್ತರಿಸೋ ಕೆಲಸ ಕೂಡ ಇಲ್ಲಾಯಿತು. ಭಾಳ ನಮ್ಮ ಕವಿತಾ ಲಂಕೇಶ್ವರ ಬಂದಿದ್ದಾರೆ, ನಿರ್ದೇಶಕ ಅವರು ನಮ್ಮ ನೀತೂರು ಬಂದಿದ್ದಾರೆ, ನಮ್ಮ ಸಂಜನಾರ್ ಬಂದಿದ್ದಾರೆ, ನಮ್ಮ ಎಲ್ಲ ನಿರ್ಮಾಪಕರು ಬಂದಿದ್ದಾರೆ. ಬಟ್ ಇದನ್ನೆಲ್ಲ ನೋಡ್ತಾ ಇದ್ದಾರೆ ಆಮೇಲೆ ಕೇರಳದಲ್ಲೂ ಕೂಡ ಇದು 17 ಪಾಯಿಂಟ್ಗಳನ್ನು ಭಾಳ ಕೂಲಂಕುಷ ಮೇಡಮ್ ಬರೆದಿದ್ದಾರೆ. ಆದಮೇಲೆ R&D ಫಾರ್ ದಿಸ್ ಯಾವ ಸೆಕ್ಷನ್ ಯಾವ ಥರ ಆಗುತ್ತೆ, ಯಾವ ಥರ ಅರೇಂಜ್ಮೆಂಟ್ ಆಗುತ್ತೆ, ಹೆಂಗೆ ಅದಕ್ಕೆ ಏನು ಸಾಲ್ವೇಷನ್ ಮಾಡಬೇಕು, ಸರ್ಕಾರಕ್ಕೆ ಯಾವ ಥರ ಗಮನ ಹರಿಸ್ಬೇಕು, ಮುಖ್ಯಮಂತ್ರಿಗೆ ಏನು ಕೊಡಬೇಕು ಅನ್ನೋದು ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದರೆ. ಇದು ಭಾಳ ಒಳ್ಳೆಯ ಕೆಲಸ ಮೇಡಮ್. ಯಾವತ್ತು ಯಾವ ಮಹಿಳಾ ಆಯೋಗದ ಅಧ್ಯಕ್ಷರು ಕೂಡ ಇಲ್ಲಿ ಬಂದಿರಲಿಲ್ಲ. ಮೊದಲನೇ ದಾರಿ ಬಂದು ನೀವು ಇಂಥ ಒಂದು ಒಳ್ಳೆ ಕೆಲಸ ಮಾಡ್ತೀವಿ. ಭಗವಂತ ನಿಮಗೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಡಲಿ, ಒಳ್ಳೆ ಕೆಲಸ ಮಾಡಲಿ. ಆಮೇಲೆ ಸರ್ ಹೇಳಬೇಕಣ್ಣ, ಅವರೆಲ್ಲ ಇದಕ್ಕೆ ನಮ್ಗೆ ಆಗ್ತಿರೋದು ಆಯಿತಾ. ಆಮೇಲೆ ನಮ್ಮ ಕೇರಳದಲ್ಲಿ ಏನಾಗಿದೆ ಅಂದರೆ, ಕೇರಳದಲ್ಲಿ ಏನು ಮಾಡಿದರೆ ಕಾನ್ಸ್ಟಿಟ್ಯೂಷನ್ ಮಾಡಿದ್ದಾರೆ. ಈಗ ಅಲ್ಲಿ ಪಾಶ್ ಕಮಿಟಿ ಅಂತ ಒಂದಿದೆ, ಅದನ್ನು ಮ್ಯಾಂಡೇಟ್ರಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದೆ, ಎಲ್ಲ ಆಲ್ ಇಂಡಿಯಾದಲ್ಲೂ ಇದೆ. ಅದನ್ನು ದೇಶದಲ್ಲೇ ಮಾಡಬೇಕು ಅಂತ ಇದು ಜಡ್ಜ್ಮೆಂಟು ಕೂಡ ಇದೆ. ಅದು ಗೆಜೆಟ್ ನೋಟಿಫಿಕೇಶನ್ ಇದೆ. ಆ ಪಾಶ್ ಕಮಿಟಿ ಇಟ್ ಇಸ್ ಎ ಮ್ಯಾಂಡೇಟರಿ ಟು ಫಾರ್ಮ್ ಎ ಪಾಶ್ ಕಮಿಟಿ ಇನ್ ಆಲ್ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್. ಅದು ವಾಣಿಜ್ಯ ಮಂಡಳಿ ಕೂಡ ಮಾಡಬೇಕು ಅಂತ ನಾವು ಪತ್ರ ಮುಖ್ಯ ಇನ್ ಡೀಟೇಲ್ ಗಿವ್ ರೈಟಿಂಗ್ ಅಂತ ಹೇಳಿದ್ದಾರೆ. ಅದಕ್ಕೆ ಉತ್ತರ ಕೊಡುವಂಥ ನಾವು ಕಾರ್ಯಕರ್ತರ ಚರ್ಚೆ ಮಾಡಿ ನಿರ್ಧಾರ ತೊಗೊಂಡು ಮಾಡುವಂಥ ಕೆಲಸ. ಅದಕ್ಕೆ ಏನು ಮಾಡಬೇಕು ಅದನ್ನು ಖಂಡಿತವಾಗಲೇ ಮಾಡ್ತೀವಿ ಮೇಡಮ್. ಪ್ಲಸ್ 17 ಪಾಯಿಂಟ್ಗಳನ್ನು ತಾವೇನೇನು ಕೊಟ್ಟಿದ್ದಾರೆ ಅದು ಕೂಲಂಕುಷವಾಗಿ ನಮ್ಮ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷ ಆರೋಗ್ಯವಂದಿದ್ದಾರೆ, ನಮ್ಮ ಕಲಾವಿದ ಸಂಘದ ರಾಕ್ಲೇನವರು ಇವತ್ತು ಕೆಲವು 2-3 ವಿಚಾರ ತುಂಬ ಚೆನ್ನಾಗಿ ಮಾತಾಡಿದ್ರು. ಯಾವ ಥರ ಹೆಂಗೆ ಏನು ಮಾಡಿದ್ರೆ ಹೆಂಗಾಗುತ್ತೆ, ಕಲಾವಿದ್ರ ಬಗ್ಗೆ ಏನೇನು ಆಗ್ತಾಯಿದೆ, ಏನು ಶೋಷಣೆ ಆಗ್ತಾಯಿದೆ, ನಾವೇನು ಮಾಡಬೇಕು, ಮುಂದೆ ಯಾವ ಥರ ಕಾನೂನು ಮಾಡಬೇಕು ಅಂತೆಲ್ಲ ಹೇಳಿದ್ದಾರೆ. ಅದ್ರ ಬಗ್ಗೆ ಮತ್ತೊಮ್ಮೆ ನಿಮಗೆ ಮೇಡಮ್, ನಮ್ಮ ವಾಣಿಜ್ಯ ಮಂಡಳಿಯಿಂದ ಯಾವಾಗಲೂ ಇಂಥ ವಿಚಾರಗಳಲ್ಲಿ ನಾನು ಹೇಳೋದು ವಾಣಿಜ್ಯ ಮಂಡಳಿ ಅಲ್ಟಿಮೇಟ್. ಇದು ವಾಣಿಜ್ಯ ಮಂಡಳಿ 85 ವರ್ಷ ಇತಿಹಾಸ ಇದೆ. ಇದು ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಅಂಬರೀಷ್ ಇರ್ಬೋದು, ಶಂಕರ್ನಾಗ್ ಇರ್ಬೋದು, ಇವನ್ ರಾಜ್ಕುಮಾರ್ ಕೂಡ ವಾಣಿಜ್ಯ ಮಂಡಳಿಯಿಂದ ಅಷ್ಟು ಗೌರವ ಕೊಡುವಂಥ ಒಂದು ದೊಡ್ಡ ಮಾತೃ ಸಂಸ್ಥೆ. ಇದು ಒಂದು ದೇವಸ್ಥಾನ ಇದೆ ಮೇಡಮ್. ನೀವೇನೇ ಒಂದು ಕಾನೂನು ಕ್ರಮ ತೊಗೋಬೋದು, ಯಾವುದೇ ಒಂದು ಕೆಲಸ ಮಾಡ್ಬೋದು, ಕಾನೂನಿನ ಸ್ಟಿಂಜೆಂಟ್ ಆ್ಯಕ್ಷನ್ ತೊಗೋಬೋದು. ದಟ್ ಶುಡ್ ಗೋ ಬಿಫೋರ್ ವಾಣಿಜ್ಯ ಮಂಡಳಿ ನೇತೃತ್ವದಲ್ಲಿ ಆಗಬೇಕು ಅಂತ ನಾನು ಕಡೆ ತಮ್ಮ ರಿಕ್ವೆಸ್ಟ್ ಮಾಡ್ಕೊತೀನಿ. ಸರ್ಕಾರವು ಕೂಡ ಹೇಳ್ಬೇಕು, ಯಾಕಂದರೆ ನಮ್ಮಲ್ಲಿ ನಮ್ಮದೇ ಆದ ಅಂಗಸಂಸ್ಥೆಗಳಿದ್ದಾವೆ. ನಿರ್ಮಾಪಕ ಸಂಘ, ವಿತರಕ ಸಂಘ, ನಿರ್ದೇಶಕ ಸಂಘ, ಕಲಾವಿದ ಸಂಘ ಎಲ್ಲ 18-20 ಅಂಗಸಂಸ್ಥೆಗಳನ್ನು ಒಳಗೊಂಡ ಒಂದು ಮಾತೃ ಸಂಸ್ಥೆ ಇದು. ಯಾವುದೇ ಬೇರೆ ಇದರಲ್ಲಿ ಮಾಡಿದಾಗ ಅದು ನಾವು ಜವಾಬ್ದಾರಲ್ಲಮ್ಮ.
ನಮ್ದೇನು ವಾಣಿಜ್ಯ ಮಂಡಳಿಯಿಂದ ನೀವೇನು ಮಾಡ್ತೀವೋ ಅದಕ್ಕೆ ಯಾವಾಗಲೂ ಸ್ಪಂದಿಸುವಂಥ ಕೆಲಸ ಮಾಡಿದ್ದೀವಿ. ಈ ಹಿಂದೆ ಬಂದ ಹಗರಣಗಳು ಕೂಡ ನಾವೆಲ್ಲ ಚರ್ಚೆ ಮಾಡಿ ಕಲಾವಿದ ಸಂಘ, ನಿರ್ದೇಶಕ ಸಂಘ, ಎಲ್ಲ ಸಂಘ ಸಂಸ್ಥೆಗಳು ಒಳಗಡೆ ಚರ್ಚೆ ಮಾಡಿ ಸಾಲ್ವ್ ಮಾಡೋದನ್ನು ನಿದರ್ಶನ ಮಾಡಿಬಿಟ್ಟು ವಾಣಿಜ್ಯ ಮಂಡಳಿ ಯಾವನೋ ಜವಾಬ್ದಾರಿ ತೊಗೊಳಲ್ಲ, ಬೇರೆ ಸಂಘ ಸಂಸ್ಥೆಗಳು ಹೇಳ್ಕೋಬೋದು. ನೀವು ಯಾವತ್ತೂ 24/7 ನಮ್ಮ ವಾಣಿಜ್ಯ ಮಂಡಳಿ ಮತ್ತು ನಮಗೇನು ಕುಂದು ಅಥವಾ ಮಹಿಳಾ ಆಯೋಗ ಕರ್ನಾಟಕ ಸರ್ಕಾರ ಅಧಿಕೃತ ಸಂಸ್ಥೆ. ಮೇಡಮ್ರು ಕೂಡ ಭಾಳ ಡೈನಾಮಿಕ್ ಇದ್ದಾರೆ. ಇದ್ದಿದ್ದನ್ನು ನೇರವಾಗಿ ಮಾತಾಡಿ ಪಾರದರ್ಶಕ ನ್ಯಾಯ ಕೊಡುವಂಥ ಕೆಲಸ ಮಾಡೋಂಥ ನಿಮ್ಮ ಮೇಲೆ ನಂಬಿಕೆ ಇದೆ ಮೇಡಮ್. ಆ ಕೆಲಸ ಮಾಡ್ತೀರಾ ಅಂತ ನಾವು ಕೂಡ ತಮಗೆ ಯಾವಾಗಲೂ ನಮ್ಮ ಕಡೆ ಸಪೋರ್ಟ್ ಬೇಕು ಅಂತ ಕರೀರಿ. ಎನಿ ಟೈಮ್ ನಿಮ್ಗೆ ಏನು ಬೇಕೋ ಕೈ ಜೋಡಿಸೋ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ, ಇವತ್ತಿನ ಮೀಟಿಂಗ್ ತುಂಬ ಸಕ್ಸಸ್ಫುಲ್ ಆಗಿದೆ, ಆಮೇಲೆ ಭಾಳ ಒಳ್ಳೆಯದಾಗಿದೆ. ಹೌದು, ಸರ್ಕಾರ ತಗೊಳ್ಳುವಂಥ ನಿರ್ಧಾರಕ್ಕೆ ಕೇಳಿ ಮೇಡಮ್, ಸರ್ಕಾರ ಇಲ್ಲ ಯಾವಾಗ ನಾವು ಯಾರು ಕೂತ್ಕೊಂಡು ಹೇಳಿರಲ್ಲ ಮೇಡಮ್. ಈಗ ಆಮೇಲೆ ಇವ್ರು ಮಾತಾಡಿದ್ರೆ ಕೇಳಿ ಮೇಡಮ್, ನೀವು ಪ್ರೊಡಿಕ್ಷನ್ ಮಾಡಿ ನಾನು ಜವಾಬ್ದಾರಿ ಇಲ್ಲ. ಈಗ ಮಹಿಳಾ ಆಯೋಗದ ಅಧ್ಯಕ್ಷ ಮಾತ್ರ ಮೇಡಮ್ ಅಲ್ಲಲ್ಲ ನಿಮಗೆ ಗೊತ್ತಾಗುತ್ತೆ ಮೇಡಮ್. ಸಭೆಯಲ್ಲಿ ಚರ್ಚೆ ಆಗಿದ್ದ ವಿಚಾರ ಫಲಪ್ರದವಾಗಿದೆ. ಯಾಕೆ ಹೇಳ್ತಾರೆ ಅಂದರೆ ಅವರು ಮಾತಾಡಿದ ವಿಚಾರ ನಮಗೂ ಅರ್ಥ ಆಗಿದೆ. ನಿಮಗೆ ಕ್ಯೂ ಬಿಟ್ಟು ನಿಮಗೆ ಏನೇನೋ ಬಿದ್ದರೆ ನಾನು ಜವಾಬ್ದಾರಿ ಅಲ್ಲಮ್ಮ ಇದಕ್ಕೆ. ಈಗ ಒಂದು ನಿಮಿಷ ಫಲಪ್ರಧಾನವಾಗಿದೆ ಅಂದ್ರೆ ಅರ್ಥ ಏನು ಗೊತ್ತಮ್ಮ? ಸಕ್ಸಸ್ ಆಗೋದು ಯಾವಾಗ ಗೊತ್ತಮ್ಮ? ಚರ್ಚೆಗಳಾಗಬೇಕು. ಚರ್ಚೆಗಳು ಒಂದು ನಿಮಿಷ ಕೇಳಿಮ್ಮ ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯ್ತು. ಫಲಪ್ರಧಾನ ಆಗೋದು ಯಾವಾಗ ಅಂದ್ರೆ ಚರ್ಚೆಗಳಾಗಬೇಕು. ಚರ್ಚೆಗಳು ಆದ್ಮೇಲೆ ಒಬ್ಬರೊಬ್ರು ಘರ್ಷಣೆ ಅಂತಲ್ಲ. ಇಲ್ಲಿ ಕೂತಿರೋದು ಒಬ್ಬೊಬ್ರು ಒಂದೊಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ, ಮಾತು ಯಾವ ರೀತಿ ಡೆಲಿವರಿ ಮಾಡ್ತಾರೆ. ಸೊ ಒಬ್ಬೊಬ್ರು ಒಂದೊಂಥರ ಮಾತಾಡ್ತಾರೆ. ಅದಕ್ಕೆ ಅಧ್ಯಕ್ಷರಿದ್ದಾರೆ, ನಮ್ಮ ಚೇಂಬರ್ ಅಧ್ಯಕ್ಷರಿದ್ದಾರೆ, ಸಂಬಂಧಪಟ್ಟಂತ ನಮ್ಮ ಯಾವುದೇ ಇಲ್ಲಿನ ಚರ್ಚೆ ನಡೆಯುವಾಗ ಜಾಸ್ತಿ ಔಟ್ ಆಫ್ ಒಂದು ನಿಮಿಷ ಔಟ್ ಆಫ್ ದಿ ವೇ ಹೋದಾಗಮ್ಮ, ಟಾಪಿಕ್ ಬಿಟ್ಟು ಔಟ್ ಆಫ್ ದಿ ವೇ ಹೋದಾಗ ಅವ್ರಿಗೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಏನಂತ ಮೇಡಮ್ ಈಗ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಮೀಟಿಂಗ್ ಚೆನ್ನಾಗಿತ್ತು, ಮೇಡಮ್ ತುಂಬಾ ಸ್ಪಂದಿಸವ್ರೆ. ಹೇಳಿ ಸರ್. ಸೊ ಇದು ಆ ಥರದಲ್ಲಿ ಏನಾಗಿಲ್ಲ. ನಿಮ್ಗೆ ಇನ್ನೂ ಹೋಗ್ತಾ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಇನ್ನೂ ಕ್ಲಿಯರ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ನಮ್ಮ ಅಧ್ಯಕ್ಷರು ಮಾತಾಡಿದ್ದಾರೆ, ಮೇಡಮ್ ಮಾತಾಡ್ಲಿ. ಆಮೇಲೆ ನಿಮ್ಮ ಪ್ರಶ್ನೆಗಳು ಏನಿದ್ರು ಕೇಳಿ, ಏನು ತೊಂದರೆ ಇಲ್ಲ. ಒಬ್ಬರೊಬ್ರು ಆರಾಮಾಗಿ ಮಾತಾಡೋಣ, ಏನು ತೊಂದರೆ ಇಲ್ಲ. ಇವ್ರು ಫಸ್ಟ್ ಮಾತಾಡೋದು ಇಲ್ಲ ನಿಮ್ದಾದ್ಮೇಲೆ ಗೋವಿಂದ ಅವ್ರು ಮಾತಾಡಿ. ಮೇಡಮ್ ಲಾಕ್ ಮಾತಾಡಿ ಬನ್ನಿ, ಮಾತಾಡೋಣ ಕೇಳಿ, ಪ್ರಶ್ನೆ ಕೇಳಿ. ಒಂದ್ ನಿಮಿಷ ಇರಿ. ಮೇಡಮ್ ಹೇಳ್ತಾರೆ. ಅಲ್ಲ ಒಂದ್ ನಿಮಿಷ ಇರಿ. ಒಂದ್ ನಿಮಿಷ ದಯವಿಟ್ಟು ಅದಕ್ಕೆ ಅವಕಾಶ ಕೊಡಿ. ಅದಕ್ಕೆ ನೋಡಿ, ಈಗಾಗಲೇ ಭಾಳಷ್ಟು ಚರ್ಚೆ ಆಯಿತು. ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಅವರು ಬಂದು ಅವರು ಕಡೆಯಿಂದ ಏನೇನು ನಮಗೆ ಮಾಹಿತಿ ಕೊಡಬೇಕೋ ಹೆಣ್ಮಕ್ಳ ರಕ್ಷಣೆಗೆ ಅದನ್ನೆಲ್ಲ ಹೇಳಿದ್ದಾರೆ. ನಾವೆಲ್ಲ ಚರ್ಚೆ ಮಾಡಿ ನಾವೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಆ ಮಹಿಳೆಯರು, ಕಲಾವಿದರು ಎಲ್ಲರೂ ಇರ್ತಾರೆ. ಅದರಲ್ಲಿ ನಿರ್ಮಾಪಕರು ಮತ್ತು ಕಲಾವಿದರೇ ಭಾಳ ಇಂಪಾರ್ಟೆಂಟ್ ಆಗಿ. ಹಾಗಾಗಿ ಅವ್ರನ್ನೆಲ್ಲರನ್ನು ಕರೆಸಿ ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇಲ್ಲಿ ಚರ್ಚೆ ಆದಾಗಲೇ ಗೊತ್ತಾಯಿತು, ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ಸಮಸ್ಯೆ ಮೀಟುವಂಥ ಸಮಸ್ಯೆಗಳು, ಹೆಣ್ಣಿನ ಮೇಲೆ ದೌರ್ಜನ್ಯ ಆಗುವಂಥದ್ದು ಯಾರೂ ಕೂಡ ಅಷ್ಟಾಗಿ ಚರ್ಚೆ ಆದಂಥ ಸಂದರ್ಭದಲ್ಲಿ ಬರಲಿಲ್ಲ. ಅದೊಂದು ಒಳ್ಳೆಯ ವಿಷಯ. ಈಗ ಒಂದು ಮಾತು ಹೇಳ್ತೀನಿ, ನಮಗೆ ನೇರವಾಗಿ ಹೇಳ್ತೀನಿ, ನಮಗೆ ಕೇರಳದ ಮಾದರಿ ಸರ್ಕಾರ ನಮ್ಗೆ ಯಾವುದೇ ಒಂದು ಕಮಿಟಿ ಮಾಡೋದಾಗಲಿ ಏನು ಬೇಡ. ಮಹಿಳಾ ಆಯೋಗ ಇದೆ, ಅವ್ರ ಮುಖಾಂತರ ಏನು ಬೇಕಾದರೂ ನಮ್ಮಿಂದ ಮಾಹಿತಿ ತಗೊಳ್ಳಿ. ಇವತ್ತು ಹೇಳ್ತೀನಿ, ಬಹಳಷ್ಟು ಜನ ಹಿರಿಯರು ಹೋಗಿದ್ದಾರೆ ಈ ಕನ್ನಡ ಚಿತ್ರರಂಗಕ್ಕೆ. ಅವ್ರದ್ದೇ ಆದಂಥ ಒಂದು ಕೊಡುಗೆ ಇದೆ. ದಯಮಾಡಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅದನ್ನೆಲ್ಲ ತರಬೇಡಿ. ನಾವೆಲ್ಲರೂ ಕೂಡ ಸೌಹಾರ್ದತೆಯಿಂದ 90 ವರ್ಷಕ್ಕೆ ಕಾಲಿಟ್ಟಿದ್ದೀವಿ. 90 ವರ್ಷಕ್ಕೆ ಕನ್ನಡ ಚಿತ್ರರಂಗಕ್ಕೆ ಒಂದು ಇತಿಹಾಸ ಇದೆ. ಹಾಗಾಗಿ ದಯಮಾಡಿ ಯಾರಿಗೇ ತೊಂದರೆ ಆದ್ರೂ ಯಾವುದೇ ಅದರಲ್ಲಿ ಮಹಿಳೆಯರಿಗೆ ಅಂತ ಅಲ್ಲ, ಕೇವಲ ನನ್ನ ನಿರ್ಮಾಪಕರಿದ್ದಾರೆ ಅವ್ರಿಗೂ ತೊಂದರೆ ಆಗುತ್ತೆ. ಇವಾಗ ಕೇವಲ ಚಿತ್ರರಂಗ ಅಂದರೆ ಮಹಿಳೆಯರು ಒಬ್ಬರಿಗೆ ಅಲ್ಲ, ನಮಗೂ ಆಗುತ್ತೆ, ಭಾಳಷ್ಟು ಜನ ಗಂಡಸರಿಗೂ ಆಗುತ್ತೆ. ಅವರು ಸಮಸ್ಯೆ ಬೇಕಾದಷ್ಟು ಎದುರಿಸಿದ್ದಾರೆ.
ಹಾಗಾಗಿ ಯಾರೇ ಒಂದು ಸಮಸ್ಯೆ ನಮ್ಮ ಹತ್ರ ಹೇಳ್ಕೊಂಡ್ರೆ ಖಂಡಿತವಾಗಿ ನಿಮಗೆ ನ್ಯಾಯ ಒದಗಿಸ್ಕೊಡುವಂಥ ಕೆಲಸನ ನಾವು ಮಾಡ್ತೀವಿ. ಧೈರ್ಯವಾಗಿ ಹೇಳಬೇಕಷ್ಟೆ. ಹೆಣ್ಮಕ್ಳಿಗೆ ಆ ಧೈರ್ಯ ಬಂದು ನಮ್ಮಲ್ಲಿ ಗೌಪ್ಯವಾಗಿ ನೀವು ಹೇಳಿ ಅದನ್ನು ಬಗೆಹರಿಸದೆ ಹೋದಾಗ ನೀವು ನಮ್ಮನ್ನು ಪ್ರಶ್ನೆ ಮಾಡಿ, ಖಂಡಿತ ಆ ಕೆಲಸ ಮಾಡ್ತೀವಿ. ಯಾಕೆಂತ ಹೇಳಿದ್ರೆ ನಾವು ಹುಟ್ಟಿರೋದು ಆ ತಂಗಿರ ಜೊತೆ ಅಣ್ಣ ತಮ್ಮದಿರ ಜೊತೆ, ನಮಗೆ ಆ ಒಂದು ಸಂಸ್ಕೃತಿ ಇದೆ, ಆ ಒಂದು ಇತಿಹಾಸ ಇದೆ ಕನ್ನಡ ಚಿತ್ರರಂಗಕ್ಕೆ. ಹಾಗಾಗಿ ಚಿತ್ರರಂಗವನ್ನು ದೂಷಣೆ ಮಾಡಬೇಡಿ. ನಮಗೆ ಮಹಿಳಾ ಆಯೋಗ ಇದೆ, ಅವ್ರು ಏನು ತೀರ್ಮಾನ ತಗೊಳ್ಳಿ. ನಮಗೆ ಕಮಿಟಿ ಅನ್ನೋದೊಂದು ಬೇಡ. ಯಾಕೆಂತ ಹೇಳಿದ್ರೆ ಈಗಲೇ ಸ್ವರ್ಗೋಗಿದೆ, ಕನ್ನಡ ಇಂಡಸ್ಟ್ರಿ ಸ್ವರ್ಗೋಗಿದೆ, ಉದ್ಧಾರ ಆಗ್ತಾಯಿಲ್ಲ. ಅದರ ಬಗ್ಗೆ ಆಲೋಚನೆ ಮಾಡೋಣ. ಹಾಗಾಗಿ ಕಮಿಟಿ ಯಾವುದು ಬೇಡ. ದಯಮಾಡಿ ಮಹಿಳಾ ಆಯೋಗ ಇದೆ, ಅವರು ಯಾವುದೇ ಆದೇಶ ನಮ್ಗೆ ಹೊರಡಿಸಿದ್ರೆ ಅದನ್ನು ನಾವು ಮಾಡ್ತೀವಿ. ಯಾಕೆಂತ ಹೇಳಿದ್ರೆ ಕಮಿಟಿ ಮಾಡಿದ್ಮೇಲೆ ನಿಮಗೆ ಹೇಳ್ತೀನಿ, ಚಿತ್ರರಂಗಕ್ಕೆ ಬಹಳ ತೊಂದರೆ ಸಿಕ್ಕಾಕೊಡುತ್ತೆ. ಹಾಗಾಗಿ ದಯಮಾಡಿ ನಮಗೆ ಆ ಕಮಿಟಿ ಬೇಡ. ನಮ್ಗೆ ಏನಿದ್ರು ಸಮಸ್ಯೆ ಇದ್ದರೆ ನಾವು ಬಗೆಹರಿಸ್ತೀವಿ ಅನ್ನೋ ಗ್ಯಾರಂಟಿನ ಕಲಾವಿದರ ಸಂಘ, ನಾವು ನಿರ್ಮಾಪಕರು ಎಲ್ಲರೂ ಕೊಡ್ತೀವಿ. ಖಂಡಿತ ಧೈರ್ಯವಾಗಿ ಬರ್ರಿ, ಅದರಲ್ಲಿ ಯಾವುದೂ ಯೋಚನೆ ಮಾಡಬೇಡಿ. ಕೆಲವು ಸಂದರ್ಭದಲ್ಲಿ ಹೇಳೋಕ್ಕಾಗಲ್ಲ, ಅದನ್ನು ನಿಮಗೆ ಹತ್ತಿರದವ್ರು ಯಾರು ಇರ್ತಾರೋ ಅವರಿಂದ ನೀವು ನಮಗೆ ಮಾಹಿತಿ ಕೊಡ್ತೀವಿ. ಆ ಕೆಲಸ ನಾವು ಮಾಡ್ತೀವಿ. ಖಂಡಿತವಾಗಿ ನೀವೆಲ್ಲ ನಮ್ಮ ತಂಗಿರ, ಹೊರಗಡೆಯವರಲ್ಲ. ನನ್ನ ವಿಚಾರ ನಾನು ಹೇಳಿದ್ದೀನಿ, ನಾನು ಇದನ್ನ ನಾನು ಹೇಳಿದ್ದೀನಿ. ನನ್ನ ಅನಿಸಿಕೆ ನಾನು ಹೇಳಿದ್ದೀನಿ. ಸರ್ ಈಗ ಮಧ್ಯ ಬಿಡ್ತು. ಇಲ್ಲ, ನಮಗೆ ಗೋವಿಂದ ಅವ್ರು ಹೇಳಿದ್ದು ಕಮಿಟಿ ಬೇಡ ಅನ್ನೋ ಉದ್ದೇಶ ಯಾವುದು ಅನ್ನೋದ್ರ ಬಗ್ಗೆ ಅಫ್ಕೋರ್ಸ್ ಅದು ಕ್ಲಾರಿಟಿ ಇಲ್ಲ ಅನ್ಸುತ್ತೆ ನಿಮಗೆಲ್ಲ. ಈ ತರ ಒಂದು ಕಮಿಟಿ ಮಾಡಿದಾಗ ಅಂದ್ರೆ ಇಲ್ಲೇನೋ ತಪ್ಪು ನಡೆದಿದೆ, ಅದನ್ನ ಆಚೆ ತೋರಿಸೋದಕ್ಕೋಸ್ಕರ ದಯವಿಟ್ಟು ಕಮಿಟಿ ಮಾಡಬೇಡಿ ಅನ್ನೋ ಉದ್ದೇಶದಲ್ಲಿ ಗೋವಿಂದ ಅವ್ರು ಹೇಳಿದ್ರು. ಏನಕ್ಕೆ ಅಂದ್ರೆ ಇವೆಲ್ಲ ಈ ಚರ್ಚೆ ಆದಾಗ ಗೋವಿಂದ ಅವ್ರು ಹೇಳಿದ್ದು ಬೇರೆ ಅರ್ಥದಲ್ಲಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಈ ತರ ಎಲ್ಲ ಒಂದು ಕಮಿಟಿ ಆದಾಗ ಚಿತ್ರರಂಗಕ್ಕೆ ಕೆಲವು ಫೈನಾನ್ಸರ್ ಆಗ್ಬೋದು, ಡಿಸ್ಟ್ರಿಬ್ಯೂಟರ್ಗಳಾಗ್ಬೋದು, ಈ ವ್ಯಾವಹಾರಿಕವಾಗಿ ತೊಂದರೆ ಆಗೋ ಉದ್ದೇಶಕ್ಕೋಸ್ಕರ ಅಷ್ಟೇ. ಅದೆಲ್ಲೋ ನಮ್ಮನ್ನ ಈ ಕಮಿಟಿ ಆದಾಗ ಕೇರಳದಲ್ಲಿ ಈ ತರ ಏನೇನೋ ಆಯ್ತು ಅವೆಲ್ಲ ಆಚೆ ಬರುತ್ತೆ ಅನ್ನೋ ಉದ್ದೇಶದಿಂದ ಅಂತಲ್ಲ ಗೋವಿಂದ ಅವ್ರು ಹೇಳ್ತಾ ಇರೋದು. ಈ ಒಂದು ವ್ಯಾಪಾರ ವ್ಯವಹಾರ ಮತ್ತು ಈ ಚಿತ್ರರಂಗದ ಹಿರಿಯ ನಟರು ಯಾರ್ಯಾರು ಈ ಒಂದು ಚಿತ್ರರಂಗನ ಕಟ್ಟಿದ್ದಾರೆ, ಅದರ ಒಂದು ಕಷ್ಟಪಟ್ಟು ಒಂದು ದೊಡ್ಡ ಚಿತ್ರರಂಗ ಕಟ್ಟಿ ಒಂದು ರಕ್ಷಣೆಯ ಕೋಟೆನೇ ಕಟ್ಟಿಕೊಟ್ಟಿದ್ದಾರೆ ನಮಗೆ. ಅಂತದ್ರಲ್ಲಿ ಯಾವ್ದಾನ ಇದ್ರೆ ದಯವಿಟ್ಟು ಓಪನ್ ಆಗಿ ಮಾತಾಡಿ ಅಂತ ಹೇಳಿದ್ವಿ. ನಾಳೆ ಮಹಿಳಾ ಆಯೋಗ ಕೊಡಿ, ಇಲ್ಲ ಅಂದ್ರೆ ಚಿತ್ರರಂಗ ಕೊಡಿ, ಮುಂಚೆಯಿಂದ ಏನ್ ಬೇಕಾದ್ರೂ ಯಾವ್ದು ಇದ್ರು ಈಗಲೂ ಬಂದು ಹೇಳಿ ಅಂತ ಹೇಳಿದ್ವಿ ನಾವು. ಬಟ್ ದಯವಿಟ್ಟು ಅದನ್ನ ತಪ್ಪರ್ಥ ಮಾಡ್ಕೋಬೇಡಿ. ಕಮಿಟಿ ಮಾಡೋದ್ರಿಂದ ನಮ್ಗೇನು ತೊಂದರೆ ಇಲ್ಲ. ಕಮಿಟಿ ಮಾಡಿದ್ರೆ ಈ ತರ ಒಂದು ವ್ಯಾಪಾರ ವ್ಯವಹಾರಗಳಿಗೆ ತೊಂದರೆ ಆಗ್ಬೋದು. ಸಣ್ಣ ಪುಟ್ಟ ನಿರ್ಮಾಪಕರು ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಬ್ಯಾಂಕ್ ಆಗ್ಬೋದು, ಪ್ರೈವೇಟ್ ಫೈನಾನ್ಷಿಯಲ್ಸ್ ಆಗ್ಬೋದು, ಇದಕ್ಕೆಲ್ಲ ತೊಂದರೆ ಕೊಡ್ತಾರೆ. ಚಿತ್ರಗಳಿಗೆ ಫೈನಾನ್ಸ್ ಮಾಡೋದಿಲ್ಲ ಮುಂದಕ್ಕೆ. ಎಷ್ಟೋ 250-300 ಚಿತ್ರಗಳು ನಡೀತಾ ಇದ್ದಾವೆ ಇವತ್ತು. ಎಷ್ಟೋ ಕಾರ್ಮಿಕರಿಗೆ ಹೊಟ್ಟೆಪಾಡು ನಡೀತಾ ಇದೆ. ಅದನ್ನೆಲ್ಲ ಕುಂಠಿತವಾಗುತ್ತೆ ಅನ್ನೋ ಉದ್ದೇಶಕ್ಕೆ ಸಾರಾಗೋಯ್ತು, ಬೇರೆ ಏನಿಲ್ಲಮ್ಮ. ಮಾತಾಡಿ. ಇಲ್ಲಿ ಯಾರು ಆರೋಪ ಬಂದಿದ್ದಾವೆ ಗೊತ್ತಮ್ಮ, ಕಮಿಟಿ ಬಂದ್ರೆ ಆಗಬಾರ್ದು ಅನ್ನೋದಕ್ಕೆ ಇಲ್ಲಮ್ಮ. ಯಾರು ಮಾಡ್ಲಿಲ್ಲ ಅಂತಂದ್ರೆ ಅವ್ರ ಹತ್ರ ಕಂಪ್ಲೇಂಟ್ ಹೋಗಲ್ಲ, ಎಲ್ಲ ಇಲ್ಲಮ್ಮ. ಮುಂದಕ್ಕೆ ಆಗಿರೋದು ಬಿಡಿ ಅಂದ್ರೆ ಇದೇನು ಏನಾಗಿಲ್ಲಮ್ಮ, ಇದೇನು ಏನಾಗಿಲ್ಲ. ಈಗ ಮೇಡಮ್ ಈಗ ಮೇಡಮ್ ಮಾತಾಡ್ತಾರೆ, ಆಮೇಲೆ ಕ್ವಶನ್ ಅದು ಉತ್ತರ ಯಾರಿಗೆ ಕೇಳ್ತೀವಿ, ಕ್ಲಾರಿಫೈ ಮಾಡ್ತಾ ಇದ್ವಿ. ಹಿಂದೆ ಆಗಿದ್ರೆ ಬಿಟ್ಬಿಡಿ ಅಂದ್ರಲ್ಲ, ಹಿಂದೆ ಏನು ಆಗಿಲ್ಲ. ಆತರ ಆಗಿದ್ರು ಈಗಲೂ ಬಂದು ಹೇಳಿ ನಾವೇ ಓಪನ್ ಆಗಿ ಹೇಳ್ತಾ ಇದೀವಿ. ಅವ್ರನ್ನೇ ಕೇಳಿ, ಅವ್ರನ್ನೇ ಕೇಳಿ, ಇಲ್ಲ ಅವ್ರನ್ನ ಕೇಳಿ, ಅವ್ರನ್ನ ಕೇಳಿ, ಕೇಳಿ ಅವ್ರನ್ನ ಕೇಳಿ, ಕೇಳಿ ಕೇಳಿ, ಅವ್ರನ್ನ ಕೇಳಿ. ನೀವು ಇಷ್ಟನೇ ಯಾಕೆ ಕೇಳಲಿಲ್ಲ ಸರ್? ಮೇಡಮ್ ಈಗ ಮೇಡಮ್ ಒಂದು ನಿಮಿಷ ದಯವಿಟ್ಟು ಕ್ಷಮಿಸಿ. ಈಗ ಫಸ್ಟ್ ಮೇಡಮ್ ಅಧ್ಯಕ್ಷರು ಮಾತಾಡ್ತಾರೆ, ಅಧ್ಯಕ್ಷ ಆದ್ಮೇಲೆ ಕ್ವಶನ್ ಮಾಡಿ ಸರ್. ಇಲ್ಲಿ ಕೇಳಿಲ್ಲ, ಇನ್ನೊಂದು ವೇದಿಕೆಯಲ್ಲಿ ಅವ್ರು ಕೇಳಿದ್ದಾರೆ. ಅವ್ರವ್ರ ಅಭಿಪ್ರಾಯ, ಎಲ್ರಿಗೂ ಫ್ರೀಡಮ್ ಇದೆ, ಎಲ್ರಿಗೂ ಫ್ರೀಡಮ್ ಇದೆ. ಅವ್ರವ್ರ ಫ್ರೀಡಮ್ ನ ಯೂಸ್ ಮಾಡ್ಕೊಂಡಿದ್ದಾರೆ.
ಅದನ್ನ ಆಯೋಗದ ಮುಖಾಂತರ, ಮಹಿಳಾ ಆಯೋಗದ ಮುಖಾಂತರ ಚಿತ್ರರಂಗಕ್ಕೆ ಒಂದು ಅರಿವು ಮೂಡಿಸುವಂತ ಕೆಲಸ ಮಾಡಿ ಅಂತ ಮೇಡಮ್ನ ಕರೆಸಿದ್ರೆ ತಪ್ಪೇನಿಲ್ಲ ಅದರಲ್ಲಿ. ನೋಡಿ ಎಲ್ಲ ಪಾಸಿಟಿವ್ ತಗೊಂಡೆ ಹೋಗ್ಬೇಕು ಹೊರತು ನೆಗೆಟಿವ್ ಮಾತಾಡೋದ್ರಿಂದ ಯಾವ್ದು ಬಗೆಹರಿಯೋದಿಲ್ಲ. ತಪ್ಪೇನಿಲ್ಲ. ಇಲ್ಲ, ಈಗ ಮೇಡಮ್ ಕೇಳಿ, ನೀವು ಕೇಳೋದು ಈಗ ಇವತ್ತಿನ ಕಮಿಟಿಯಲ್ಲಿ ಈ ತರದೊಂದು ಸಭೆಯಲ್ಲಿ ಈ ತರದೊಂದು ಕಮಿಟಿ ಆಗ್ಬೇಕು ಅಂತ ನಿರ್ಧಾರ ಆಯ್ತಾ ಬೇಡ ಅಂತ? ಸರ್ ಈಗ ಒಂದ್ ನಿಮಿಷ ಅದಕ್ಕೆ ನೀವು ಕೇಳಿ ಮೇಡಮ್ ಒಂದು ನಿಮಿಷ ಮೇಡಮ್ ಉತ್ತರ ಇಲ್ಲಮ್ಮ, ಒಂದ್ ನಿಮಿಷ ಮಂಗಳವ್ರೆ ಒಂದು ನಿಮಿಷ ಸರ್. ಮೇಡಮ್ ಈಚ್ ಅಂಡ್ ಎವ್ರಿಥಿಂಗ್ ಡೀಟೇಲ್ ಆಗಿ ಮೇಡಮ್ ಎಕ್ಸ್ಪ್ಲೇಷನ್ ಮಾಡ್ತಾರೆ ಬಿಡಿ. ಅಂದ್ರೆ ಉದ್ಯಮದಿಂದ ನಾವು ಯಾರು ಏನು ಚರ್ಚೆ ಮಾಡಿದ್ವಿ, ಗೋವಿಂದವ್ರು ಆಗ್ಬೋದು, ಅಧ್ಯಕ್ಷ ಆಗ್ಬೋದು, ಕಲಾವಿದ ಸಂಘದಿಂದ ಒಂದು ವೇಳೆ ಬಣ್ಕರ್ ಏನಾದ್ರು ನಿರ್ಮಾಪಕ ಸಂಘದ ಅಧ್ಯಕ್ಷರಾಗಿರೋದ್ರಿಂದ ನಾವು 4 ಜನ ಮಾತಾಡಾದ್ಮೇಲೆ ಮೇಡಮ್ ಮಾತಾಡಿ ಕನ್ಕ್ಲೂಡ್ ಮಾಡ್ತಾರೆ. ನಿಮ್ಗೆ ಎಲ್ಲಾ ಪ್ರಶ್ನೆಗಳಿಗೂ ಅವ್ರು ಉತ್ತರ ಕೊಡ್ಬೇಕಾದ್ರೆ ಅವ್ರು ಉತ್ತರ ಕೊಡ್ತಾರೆ. ನಾವ್ಯಾರು ನೀವೇನೇ ಕೇಳೋದು ನಾವು ಕೊಡ್ತೀವಿ ಅಷ್ಟೇ. ಸೈಲೆನ್ಸ್ ಪ್ಲೀಸ್ ಮಾತಾಡ್ತಾರೆ ಈಗ ಅಷ್ಟೇ ಮಾತಾಡಿದಾಯ್ತು. ಅಧ್ಯಕ್ಷರು ಮಾತಾಡ್ತಾರೆ ಬಿಡಿ. ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷೆ, ಇವತ್ತು ಚರ್ಚೆ ಮಾಡುವಂತ ಮೂಲ ಉದ್ದೇಶ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ಮಹಿಳಾ ಆಯೋಗ ಅಂದಾಗ ಮಹಿಳೆಯ ಸಂವಿಧಾನದ ಹಕ್ಕುಗಳನ್ನ ಕಾಪಾಡೋದು, ರಕ್ಷಣೆ ಮಾಡೋದು. ಅದು ದೌರ್ಜನ್ಯ ಇರ್ಬೋದು, ಸಬಲೀಕರಣ ಇರ್ಬೋದು, ಶಿಕ್ಷಣ ಇರ್ಬೋದು. ದೌರ್ಜನ್ಯ ಅಂತ ಬಂದಾಗ ಲೈಂಗಿಕ ಇರ್ಬೋದು, ಅಥವಾ ವರ್ಬಲ್ಲು ಇರ್ಬೋದು, ಅಥವಾ ಅಸಾಲ್ಟ್ಸ್ ಇರ್ಬೋದು. ಪ್ರತಿಯೊಂದು ಕನ್ನಡ ಚಿತ್ರರಂಗ ಆ ಥರದ ಒಂದು ಕಮಿಟಿ ಮಾಡಿ ಇಲ್ಲಿವರೆಗೂ ಮಾಡಿಲ್ಲ ಅವರು. ಇವತ್ತು ಮಾಡ್ತೀನಿ ಮೇಡಮ್, ಯಾಕೆಂದ್ರೆ ಇದು ಭಾರತ ಸರ್ಕಾರದ ಗೆಜೆಟ್ ನೋಟಿಫಿಕೇಶನೇ ಇದೆ, ಆದೇಶನೇ ಇದೆ. ಇದ್ರ ವಿರುದ್ಧ ನಾವು ಯಾರು ಮಾತಾಡಂಗೆ ಇಲ್ಲ. ನಾವು ಯಾರು ದೊಡ್ಡವರಲ್ಲ ಕಾನೂನು ಪ್ರಕಾರ. ಅವರ ಎಲ್ಲ ಕುತ್ಕೊಂಡು, ಅವರೆಲ್ಲ ಇಡೀ ಏನ್ ಕಮಿಟಿ ಇದೆ ಅವರೆಲ್ಲ ಕುತ್ಕೊಂಡು ಮಾಡುವಂತ ಕೆಲಸವನ್ನ ಯಾವ ತರ ನಮ್ಮ ಕನ್ನಡ ಚಲನಚಿತ್ರದ ಮಹಿಳೆಯರ ಎಲ್ಲ ಹೇಗೆ ಕಾಪಾಡುವಂತ ದೃಷ್ಟಿಯಲ್ಲಿ ನೋಡಿ. ಇವತ್ತು ಸಿನಿಮಾ ರಂಗಕ್ಕೆ ಹೆಣ್ಣು ಮಕ್ಕಳು ಬರಬೇಕು ಅಂದ್ರೆ ನಾವು ತಂದೆ ತಾಯಿಗಳು ಈಸಿಯಾಗಿ ಕಳಿಸ್ಬೇಕು, ಹೋಗಮ್ಮ ಮಾಡು. ಆ ಥರ ಒಂದು ಚಲನಚಿತ್ರ ರಂಗ ಇದು ಆಗಬೇಕು ಅನ್ನೋದು ನಮ್ಮೆಲ್ಲರ ಧ್ಯೇಯ. ಯಾಕೆಂದ್ರೆ ನಾವೆಲ್ಲ ಮಕ್ಳಿಗೆ ಹೇಳ್ಕೊಡ್ತೀವಿ, ಇಂಜಿನಿಯರ್ ಆಗ್ರಿ, ಡಾಕ್ಟರ್ ಆಗ್ರಿ, IAS. ಬಹಳ ರೇರು ಸರ್. ನೀವು ನಟನೆಗೆ ಹೋಗಿ ಅಂತ ತಂದೆ ತಾಯಿ ಮನಸ್ಸಲ್ಲಿ ಇರುತ್ತೆ, ಅಯ್ಯೋ ಬಹಳ ಕಷ್ಟ ಅಂತ. ಯಾಕೆ? ಒಂದು ಹೆಣ್ಣು ಮಗಳು ಸುರಕ್ಷಿತವಾಗಿರ್ತಾಳ, ಎಲ್ಲ ಪೇರೆಂಟ್ಸು ಅದೇ ಯೋಚನೆ ಮಾಡೋದು. ಆಯೋಗನೂ ಸಹ ಅದೇ ಯೋಚನೆ ಮಾಡುತ್ತೆ. ನಮ್ಮ ಮಹಿಳೆ ಎಲ್ಲಾದ್ರೂ ಇರ್ಲಿ, ಅದು ಚಿತ್ರರಂಗನೇ ಅಂತಲ್ಲ, ಎಲ್ಲಾ ರಂಗಗಳಲ್ಲೂ ಇರ್ಬೋದು, ಖಾಸಗಿ ಇರ್ಬೋದು, ಸರ್ಕಾರಿ ಇರ್ಬೋದು, ಪ್ರತಿಯೊಂದರಲ್ಲೂ ಸಹ ಇವತ್ತು ಅಂಥದೇ ಒಂದು ಪಾಶ್ ಕಮಿಟಿ ಮಾಡಬೇಕು ಅಂತ ನಾವು ನಮ್ಮ ಅಧ್ಯಕ್ಷರಿಗೆ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ಹೇಳಿದೀವಿ. ಆಮೇಲೆ ನಮ್ಮ ಆಯೋಗದಿಂದ ಪತ್ರನೂ ಬರುತ್ತೆ. ಇಲ್ಲಿವರೆಗೂ ಮಾಡಿಲ್ಲ, ಇನ್ ಮುಂದೆ ಅವರೆಲ್ಲ ಕೂತ್ಕೊಂಡು ಮಾಡಿ ನಮ್ಗೆ ಕಳಿಸ್ತಾರೆ. ಎರಡನೇದು, ಇವತ್ತು ಮೀಟಿಂಗಿಗೆ ಬಹಳ ಕಡಿಮೆ ಜನ ನಟಿಯರು ಬಂದಿದ್ದಾರೆ. ನಾವು ಹೇಳಿದ್ವಿ, ಪ್ರಾಬಬಲಿ ಟೈಮ್ ಕನ್ಸೆನ್ಸ್ ಇತ್ತು, ಟೈಮ್ ಇರ್ಲಿಲ್ಲ. ಯಾಕಂದ್ರೆ ಬಹಳಷ್ಟು ಜನ ಎಲ್ಲೆಲ್ಲೋ ಇರ್ತಾರೆ, ಶೂಟಿಂಗ್ ಇರುತ್ತೆ, ಮತ್ತೆ ಹೊರದೇಶದಲ್ಲೂ ಸಹ ಅದೇನೋ ಪ್ರೋಗ್ರಾಮ್ ಇತ್ತು ಅಂತೆಲ್ಲ ಹೇಳಿದ್ರು. ಇವತ್ತು ನಂಗೆ ಹುಷಾರಿರ್ಲಿಲ್ಲ, ಆದ್ರೂ ಸಹ ನಾನ್ ಬರೋ ಮೀಟಿಂಗ್ ಕ್ಯಾನ್ಸಲ್ ಆಗ್ಬಾರ್ದು. ಯಾಕಂದ್ರೆ ಇವರೆಲ್ಲ ಸಿಗೋದೇ ಕಷ್ಟ. ಅಂಥದ್ರಲ್ಲಿ ನಾವೇನೋ ಒಂದು ನೆಪ ಹೇಳ್ದು ಬರೋದು ಬೇಡ, ನಾವು ಬರಬೇಕು. ಯಾಕಂದ್ರೆ ನಮ್ಮ ನಟಿಯರಿಗೆ, ಅಂದ್ರೆ ಬರೀ ನಟಿಯರು ಅಂತಿರಲ್ಲ, ಒಂದು ಲಿಸ್ಟೇ ಇದೆ, ಅದು ನೀವು ತಗೋಬಹುದು. ಯಾಕಂದ್ರೆ ಓದಕ್ ಟೈಮ್ ಆಗುತ್ತೆ. ಕಾಸ್ಟ್ಯೂಮ್ ಡಿಸೈನರ್ ಇಂದ ಹಿಡ್ಕೊಂಡು, ಮೇಕಪ್ ಆರ್ಟಿಸ್ಟ್ ಇಂದ ಹಿಡ್ಕೊಂಡು, ಲೈಟ್ ಮ್ಯಾನ್ ಅಲ್ಲ ಲೈಟ್ ವುಮೆನ್ ಇಂದ ಹಿಡ್ಕೊಂಡು ಪ್ರತಿಯೊಬ್ರು, ಇದರಲ್ಲಿ ಪ್ಲೇಬ್ಯಾಕ್ ಸಿಂಗರ್ ಇರ್ಬೋದು, ಡಬ್ಬಿಂಗ್ ಮಾಡೋ ಹೆಣ್ಣು ಮಗಳು ಇರ್ಬೋದು, ಮಹಿಳಾ ಚಿತ್ರರಂಗ ಅಂತ ಬಂದಾಗ ಎಲ್ಲರೂ ಬರ್ತಾರೆ. ಸೊ ನಾವ್ ಹೇಳೋದು, ಇಲ್ಲಿ ಒಂದು ವಾಣಿಜ್ಯ ಮಂಡಳಿ ಅಂತ ಇದ್ದಾಗ, ಇಲ್ಲೊಂದು ಕಮಿಟಿ ಆದಾಗ, ಒಂದು ಹೆಣ್ಣು ಮಗಳಿಗೆ ಏನೇ ಆಯ್ತು ಬರಬೇಕು. ಇದು ತಾಯಿ ಸಂಸ್ಥೆ, ನಾನು ತಾಯಿ ಹತ್ರ ಹೇಳ್ಕೊಳ್ತಾರೆ. ಕಮಿಟಿನೂ ಯಾರ್ಯಾರು ಇರ್ಬೇಕು ಅಂತ ಆಲ್ರೆಡಿ ಕಾನೂನು ಆಗಿದೆ. ಅದ್ರ ವಿರುದ್ಧ ನಾವೇನು ನಾವು ಇವ್ರನ್ನ ಸೆಲೆಕ್ಟ್ ಮಾಡ್ಕೊಳಕ್ ಆಗಲ್ಲ. ಕಮಿಟಿ ಹೆಂಗಿರ್ಬೇಕು, ICC ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಹೇಗಿರ್ಬೇಕು ಅನ್ನೋದು ಸಹ ಕಾನೂನಿದೆ. ಅದೇ ತರ ಕಮಿಟಿಯನ್ನ ರಚನೆ ಮಾಡ್ಲಿಕ್ಕೆ ನಾವು ಹೇಳಿದೀವಿ. ಎರಡನೇದು, ಇಷ್ಟು ಜನರನ್ನ ಇನ್ನೊಂದ್ಸಲ ನೋಡಿ, ಇದು ಅವರ ಒಂದು ಫ್ಯಾಮಿಲಿ. ಇದು
ಮುಂದಿನ ಸಭೆಯಲ್ಲಿ ಬರೀ 10-12 ಜನ ಮಹಿಳೆಯರಲ್ಲ, ನಿಮ್ಮ ಎಲ್ಲರೂ ಕಂಪಲ್ಸರಿ ಕರೀರಿ, ಎಲ್ಲರನ್ನೂ ಕರೀರಿ, ಕರೆದು ಬಹಳ ದೊಡ್ಡ ಸಭೆ ಅವರು ಮಾಡಿಕೊಂಡು ಅವರು ಚರ್ಚೆಗಳನ್ನ ಮಾಡಿ. ಮತ್ತೆ ಅದ್ರ ಹೊರತಾಗಿ 17 ಪಾಯಿಂಟ್ಸ್ ಇದೆ. ಅಂದ್ರೆ ಒಂದು ಹೆಣ್ಣು ಮಗಳಿಗೆ ಸಿನಿಮಾದಲ್ಲಿ ನಟನೆ ಮಾಡಬೇಕಾದ್ರೆ ಏನೇನು ಮಿನಿಮಮ್ ಫೆಸಿಲಿಟೀಸ್ನ ನಾವು ಕೊಡಬೇಕು. ನೋಡಿ, ಎಲ್ಲರೂ ಕೆಟ್ಟವರಲ್ಲ. ಕೆಟ್ಟವರು ಅಂದಾಗ ಇಲ್ದಿದ್ರೆ ಕನ್ನಡ ಚಿತ್ರರಂಗ ಇಷ್ಟು ಉದ್ದಕ್ಕೆ ಬರಕ್ ಸಾಧ್ಯ ಇಲ್ಲ. ಇಲ್ಲ ಅಂತಾನು ನಾ ಹೇಳಲ್ಲ, ಇರುತ್ತೆ. ಆಮೇಲೆ ನನ್ನನ್ನು ಕೇಳಿದ್ರು ನಾನು ಹೇಳಲ್ಲ, ನೀವು ಮೇಡಮ್ ಯಾರಾದ್ರೂ ನಿಮ್ಗೆ ಸೆಕ್ಷುವಲಿ ಹರಾಸ್ ಮಾಡಿದಾರಾ ಅಥವಾ ನಿಮ್ಮನ್ನೆಲ್ಲರೂ ಕರೆದಿದಾರಾ ಅಂತ ನೀವು ಕೇಳಿ, ನಾನು ಹೇಳಲ್ಲ. ಇದು ನಮ್ಮ ನಾಡಿನ ಸಂಸ್ಕೃತಿ, ಏನು ಮಾಡೋಕ್ಕಾಗಲ್ಲ. ನಮ್ಮನ್ನ ಹಂಗೆ ಬಿತ್ತಿಸ್ಬಿಟ್ಟಿದ್ದಾರೆ ಫಸ್ಟಿಂದಾನು. ಮಾತಾಡಂಗಿಲ್ಲ, ಮಾತಾಡಿದ್ರೆ ಗೌರವ ಹೋಯ್ತು. ಅಯ್ಯೋ ಅವಳ ಹಂಗ್ ಬಂದು ಹೇಳಿದ್ಲು, ಟಾರ್ಗೆಟ್ ಮಾಡ್ತಾರೆ. ಸೊ ನಾನು ಅಧ್ಯಕ್ಷರಿಗೆ ಹೇಳಿದ್ದೀನಿ, ನಮ್ಮ ಕಲಾವಿದರ ಅಧ್ಯಕ್ಷರಿಗೂ ಸಹ ಹೇಳಿದ್ದೀನಿ, ಸರ್ ನಾವು ಒಂದು ಆಯೋಗದಿಂದ ಒಂದು ಸರ್ವೆ ಮಾಡ್ತೀವಿ. ಯಾಕಂದ್ರೆ ನಾವು ಎಲ್ಲದನ್ನ ಕನ್ಕ್ಲೂಡ್ ಮಾಡ್ಬೇಕಾಗತ್ತೆ. ಎಲ್ಲ ನಂಬರ್ಸ್ನ ನನಗೆ ಅಧ್ಯಕ್ಷರೇ ಕೊಡ್ತೀವಿ ಅಂತ ಹೇಳಿದ್ದಾರೆ. ಒಳ್ಳೇದಕ್ಕಾದ್ರೆ ಯಾಕೆ ಕೊಡಬಾರ್ದು? ನಾವು ಒಂದು ಅದು ಕಾನ್ಫಿಡೆನ್ಷಿಯಲ್. ಆ ಸರ್ವೆಯಲ್ಲಿ ಹಲವಾರು ಪಾಯಿಂಟ್ಸ್ಗಳನ್ನ ನಾವು ಹಾಕ್ತೀವಿ. ಅಲ್ಲಿ ಬಂದಂಥ ಸಮಸ್ಯೆವನ್ನ ಕಾನ್ಫಿಡೆನ್ಷಿಯಲ್ ಆಗಿ ಕೂತ್ಕೊಂಡು ಅದನ್ನ ಚರ್ಚೆ ಮಾಡಿ, ಯಾವ್ಯಾವುದು ಬಹಳ ಮುಖ್ಯವಾಗಿ ಯಾವ ತರ ಒಂದು ಸಮಿತಿಯಲ್ಲಿ ನಾವು ಯಾವುದನ್ನ ರಚನೆ ಮಾಡಿ, ಒಂದು ಪಾಲಿಸಿ, ಒಂದು ಆಕ್ಟ್ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಗ್ಲಿ, ತಪ್ಪೇನು? ತಾಯಿ ಸಂಸ್ಥೆ ನೀವೆಲ್ಲ ಬೆಳೆಸಿರೋದು ಅದೇ ಅಲ್ವಾ? ಇವತ್ತು ಈ ಒಂದು ಉದ್ಯೋಗ, ಇವತ್ತು ಅದೇ ಹೇಳ್ತಾ ಇದ್ರು ನಮ್ಮ ಪ್ರೊಡ್ಯೂಸರು, ಮೇಡಮ್ ಜಯಂತಿ ಆಗ್ಲಿ, ಕಲ್ಪನಾ ಆಗ್ಲಿ, ಮಂಜುಳಾ ಆಗ್ಲಿ, ಎಲ್ಲ ಆಕ್ಟರ್ನ ಸಿನಿಮಾ ನಾವು ಪರಿಚಯ ಮಾಡಿದೀವಿ ಮೇಡಮ್. ಸೊ ಹಾಗಾಗಿ ಎಷ್ಟು ಸಮಸ್ಯೆ ನೋಡಿ. ನಮ್ಗೆ ಸಾಮಾನ್ಯವಾಗಿ ಗಂಡು ಮಕ್ಕಳಿಗೆ ಅದೇನ್ ಬಹಳ ದೊಡ್ಡದಾ ಅಂತ ಹೇಳ್ತಾರೆ. ಈಗ ನಾನು ಬಂದು ಕುತ್ಕೊಂಡು 3 ಅವರ್ ಆಯ್ತು ಸರ್, 3 ಅವರ್ ಆಯ್ತು, ನನಗೂ ವಾಶ್ರೂಮ್ಗೆ ಹೋಗ್ಬೇಕು ಅನ್ನೋ ಅರ್ಜೆಂಟ್ ಇದೆ. ನನಗೆ 2 ಮಕ್ಕಳಾಗಿದ್ದಾರೆ, ನಾನು ಸಿಸೇರಿಯನ್ ಮಾಡಿಸ್ಕೊಂಡಿರೋದು. ಸೆಕ್ಷನ್ ಮಾಡಿಸ್ಕೊಂಡ್ಮೇಲೆ ಕೆಲವೊಂದು ನರ್ವ್ಸ್ ಎಲ್ಲನೂ ಬೇಗ ಇದೆಲ್ಲ ಓಪನ್. ನಾನೊಬ್ಳು ಆಯೋಗದ ಅಧ್ಯಕ್ಷ, ನನಗೇನು ಹೆದರಿಕೆ ಇಲ್ಲ ಅಥವಾ ನನಗೇನು ಅಂಜಿಕೆ ಇಲ್ಲ, ನಾನು ಡಾಕ್ಟ್ರು ಸಹ. ಇದೆಲ್ಲ ಇರುತ್ತೆ, ಎದ್ದೇಳಕ್ಕಾಗಲ್ಲ. ಬಟ್ ಯಾರು ನನಗೆ ಹೋಗ್ಬೇಡ ಅಂತ ಹೇಳಲ್ಲ. ಬಟ್ ಆದ್ರೆ ನಾವು ಅಯ್ಯೋ ಎದ್ದು ಹೋದ್ರೆ ಏನು ಸಂದೇಶ ಹೋಗುತ್ತೆ? ನಾನು ಹೇಳೋದಿಷ್ಟೇ, ನೀವು ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ಮಿನಿಮಮ್ ಆಮ್ಯುನಿಟೀಸ್ ಬೇಕಾಗುವಂಥದ್ದನ್ನ ನೀವು ಕಲ್ಪಿಸಿಕೊಡ್ಬೇಕು. ಅಂಥದ್ದು ಒಂದು 17 ಪಾಯಿಂಟ್ಸ್ ಇದಾವೆ. ನಾನು ಅದನ್ನೆಲ್ಲ ಕರ್ನಾಟಕ ವಾಣಿಜ್ಯ ಮಂಡಳಿಯವರಿಗೆ ಕೊಡ್ತಾ ಇದ್ದೀನಿ. ಕಾಲಾವಕಾಶ ಕೇಳಿದ್ದಾರೆ, ಅವರು ಅದನ್ನ ಮಾಡಿ ನಮಗೆ ನಾವನ್ ಅಥಾರಿಟಿ, ಐ ವಿಲ್ ಸೆಂಡ್ ಇಟ್, ನಾನು ಕಳಿಸ್ತೇನೆ. ಅವ್ರು ಅದಕ್ಕೆಲ್ಲ ನಮಗೆ ಉತ್ತರವನ್ನ ಕೊಡಬೇಕು. ಅದಾದ ಮೇಲೆ ಕರೆಕ್ಟು ನೋಡಿ, ಅವ್ರು ಹೇಳ್ತಾ ಇದ್ರು ಚಲನಚಿತ್ರ ಒಂದು ರಂಗ ಇದೆಯಲ್ಲ, ಅದು ಉದ್ಯಮವಾಗಬೇಕು ಅಂತ. ಉದ್ಯಮ ಆಗಲಿ ಅಂತ ಮುಖ್ಯಮಂತ್ರಿಗಳು ಹೇಳಿದಾರಂತೆ, ಆದ್ರೆ ಅದು ಚಾಲನೆಗೆ ಬಂದಿಲ್ಲ. ನಾನು ಅದ್ರ ಪರಾನೂ ಇದ್ದೀನಿ. ಯಾಕೆ ಅಂದ್ರೆ ಅದು ಉದ್ಯಮ ಅಂತ ಬಂದಾಗ ಅದರಲ್ಲಿ ಸಾವಿರಾರು ಮಹಿಳೆಯರಿದ್ದಾರೆ. ನಾನು ಬರೀ ಮಹಿಳೆಯರ ಕನ್ಸನ್ನೆ, ಆ ಮಹಿಳೆಯರಿಗೆ ಒಳ್ಳೇದಾಗ್ಲಿ. ಹಂಗಿದ್ರೆ ಸರ್ ನಿಮ್ ಜೊತೆ ನಾನು ಹೋರಾಟಕ್ಕೂ ಸಿದ್ಧ. ಸರ್ಕಾರದ ಜೊತೆ ಇದಾದ ಮೇಲೆ ಕೂತ್ಕೊಂಡು ಮಾತುಕತೆ ಮಾಡೋಣ. ಇಷ್ಟು ಇಲ್ಲಿನ ನಡೆದಿದ್ದು. ಮತ್ತೆ ನಿಮ್ಗೇನಾದ್ರು ಹೌದು ಪಾಸ್ಟ್ ಕಮಿಟಿ ಆಗ್ಲೇಬೇಕು, ನಾವು ಕೊಟ್ಟಿದ್ದೀವಿ. ಸಮಯ ಕೊಡೋಣ, ಸಮಯ ಕೊಟ್ಟು ನಾವು 15 ದಿವಸದೊಳಗೆ ಅವರು ನಮ್ಗೆ ಉತ್ತರವನ್ನ ಕೊಡಬೇಕು. ಸೊ ಅದು ಇಲ್ಲಿ ಇವತ್ತಿನ ಚರ್ಚೆಯ ಮುಖ್ಯವಾದಂತ ಅಂಶಗಳು. ಮೇಡಮ್, ಈಗ ಕಮಿಟಿ ರಚನೆ ಆದ್ರೆ ಕಮಿಟಿ ರಚನೆ ಆದ್ರೆ ಮಲಯಾಳಂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈಗಾಗಲೇ 3 ಹೆಸರು ಆಚೆ ಬಂದಿದೆ. ಇಲ್ಲೂ ಆಚೆ ಬರಬಹುದು ಅಂತ ನಾನು ಅನಿಸಿಕೆಗಳು ಹೇಳಕ್ಕಾಗಲ್ಲ, ಬರುತ್ತೆ, ಬರದೇನೂ ಇರ್ಬೋದು. ಬಟ್ ನಿಮ್ಗೆ ನಾನು ಒಂದು ಮಾತು ಹೇಳ್ತಾ ಇದ್ದೀನಿ, ನಾವು ಒಂದು ಸರ್ವೆ ಮಾಡ್ತೀವಿ ಅಂತ, ಅದು ಕಾನ್ಫಿಡೆನ್ಷಿಯಲ್, ಯಾರಿಗೂ ಗೊತ್ತಾಗಲ್ಲ, ಹೆಸರು ಗೊತ್ತಿರಲ್ಲ. ಬಟ್ ಎಲ್ಲ ನಂಬರ್ಸು ನನ್ಗೆ ಇವರೇ ಅಧ್ಯಕ್ಷರೇ ಕೊಡ್ತಾರೆ. ನಮ್ಮ ಹೆಣ್ಣು ಮಕ್ಕಳಿಗೆ ಒಳ್ಳೇದಾದ್ರೆ ಯಾಕೆ ಮಾಡಬಾರ್ದು? ಅಲ್ಲಿ ಸಮಸ್ಯೆಗಳೇನಿದೆ ಅಂತ ಎಲ್ಲ ಪಾಯಿಂಟ್ಸ್ ಇರುತ್ತೆ. ಅದನ್ನ ಎಲ್ಲ ಕುತ್ಕೊಂಡು ಕಲೆಕ್ಟಿವ್ ಆಗಿ ಡಿಸಿಷನ್ ತಂದು ಒಂದು ಒಳ್ಳೆಯದ ಒಂದು ಪಾಲಿಸಿ ಮಾಡಿ, ತಪ್ಪೇನಿದೆ? ಹೇಮಾ ವರದಿ ಅನುಸರಿಸಿ ಕಮಿಟಿ ಅವ್ರು 4 ವರ್ಷ ಅವರು ಸರ್ಕಾರಕ್ಕೆ ಕೊಟ್ಟಿದ್ರು. ಅವರು ಚೀಫ್ ಮಿನಿಸ್ಟ್ರು ಅದನ್ನ ತರಲಿಲ್ಲ, ಅದಕ್ಕೆ ಹೈಕೋರ್ಟ್ ಅವರಿಗೆ ಚೀಮಾರಿ ಹಾಕಿದೆ. ನಾನು ಹೇಳ್ತಾ ಇದ್ದೀನಿ, ಅಷ್ಟೆಲ್ಲ ಮಾಡೋದಕ್ಕೆ ಮುಂಚೆ ಫಸ್ಟ್ ಲೆಟ್ ಅಸ್ ಸ್ಟಾರ್ಟ್. ನಮ್ಮ
ಕೆಲಸವನ್ನ ಪ್ರಾರಂಭ ಮಾಡೋಣ. ಕಡೆಗೆ ಒಂದು ಹಂತಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಸಿನಿಮಾ ರಂಗನೂ ಸಹ ಎಲ್ಲರಿಗೂ ಅಂದ್ರೆ ಒಂದು ಹೆಣ್ಣು ಮಗಳು ಆರಾಮಾಗಿ ಕೆಲಸ ಎಲ್ಲೋ ಒಂದೊಂದು ಕಡೆ ನಡೀತವೆ, ಅದಕ್ಕೆ ನಾವು ಇಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ಆದ್ರೆ ಎಲ್ಲರಿಗೂ ಭಯ ಇರುತ್ತೆ. ಇಲ್ಲಿ ಒಂದು ಕಮಿಟಿ ಇದೆ, ಇದಕ್ಕೆ ಉತ್ತರ ಕೊಡಬೇಕು, ಇದು ಬಹಳ ಸೀರಿಯಸ್ಸು, ಮತ್ತೆ ಇದಕ್ಕೆ ಪನಿಷ್ಮೆಂಟು ದೊಡ್ಡದಿದೆ. ಸೊ ಹಾಗಾಗಿ ಏನು ಪಾಶ್ ಕಮಿಟಿ ಅಂತ ಹೇಳ್ತಾ ಇದೀವಲ್ಲ, ಅದು ಮಹಿಳೆಯರ ಪರವಾಗಿ ಇರುವಂತ ಒಂದು ಕಮಿಟಿ. ಅದು ಸರ್ಕಾರದ ಗೆಜೆಟ್ಟೇ ಇದೆ. ಅದನ್ನ 10 ಜನಕ್ಕಿಂತ ಕೆಲವೊಬ್ರು ಪ್ರಶ್ನೆ ಮಾಡಿದ್ರು, ಮೇಡಮ್ ಒಂದೊಂದು ಕಾಸ್ಟ್ ಯೂನಿಟ್ ಅಲ್ಲಿ ಒಬ್ಬರೇ ಇರ್ತಾರೆ, ಇಬ್ಬರೇ ಇರ್ತಾರೆ, 3 ಜನ ಇರ್ತಾರೆ, ಅವ್ರಿಗೆ ಹೆಂಗೆ ಅಂತ. ಎಲ್ರಿಗೂ ಒಂದೇ. 10 ಜನ ಮೇಲ್ಪಟ್ಟು ಅಂತ ಅಂದ್ರೆ ಅರ್ಥ ಏನಂದ್ರೆ 10 ಜನ ಒಳಗಿದ್ರು ಅದೇ ನಿಮ್ಗೆ ರೂಲ್ಸ್ ಇರುತ್ತೆ, 10 ಜನ ಮೇಲ್ಪಟ್ಟಿದ್ರು ಅದೇ ಕ್ರಮಗಳು, ಅದೇ ನ್ಯಾಯಾಲಯದ ಪನಿಷ್ಮೆಂಟು ಸಹ. ಸೊ ಹಾಗಾಗಿ ಆಮೇಲೆ ಎರಡನೇದು ನೋಡಿ, ಆಯೋಗ ಮೊದಲನೇ ಸರಿ ಬಂದಿದೆ. ಇಲ್ಲಿ ಅರಿವನ್ನ ಮೂಡಿಸುವಂತ ಕಾರ್ಯಕ್ರಮಗಳು ಸಹ ಆಗಬೇಕು. ಇದು ತಾಯಿ ಸಂಸ್ಥೆ ಆಗ್ಲೇಬೇಕು. ಇದು ಸರ್ಕಾರದ ಆರ್ಡರ್ ಇದೆ. ಮಾಡಿದಾಗ ಅಂಥದ್ದು ಯಾವ್ದಾದ್ರು ಕೇಸ್ಗಳು ಬಂದಾಗ ಈಸಿಯಾಗಿ ನಾವು ಯಾರನ್ನ ಎಲ್ಲಿ ಹೋಗ್ಬೇಕು, ಏನ್ ಮಾಡಬೇಕು, ಯಾವ ನಂಬರ್ ಅಪ್ರೋಚ್ ಮಾಡಬೇಕು, ಯಾವ ನ್ಯಾಯಾಲಯಕ್ಕೆ ಹೋಗ್ಬೇಕು, ಯಾವ ಪೊಲೀಸ್ಗೆ ಹೋಗ್ಬೇಕು, ಯಾವ ನಮ್ಮ ಇದು ಎಲ್ಲ ಪ್ರತಿಯೊಂದು ಗೊತ್ತಾಗುತ್ತೆ. ಮೊದಲು ಅರಿವಿನ ಸೊ ನಮ್ದು ಎಲ್ಲ ಅಜೆಂಡಾಸ್ನು ಸಹ ನಾನು ಇವತ್ತು ಪ್ರಿಲಿಮಿನರಿ ಮೀಟಿಂಗ್ ಆಗಿದೆ, ನಾನು ಕಳಿಸ್ತೇನೆ. ಅವರು ಅದಕ್ಕೆ ಕರೆಕ್ಟಾಗಿ ನಮಗೆ 15 ದಿವಸದ ಒಳಗಡೆ ನನಗೆ ಎಲ್ಲವನ್ನ, ಯಾಕಂದ್ರೆ ಇಲ್ಲಿ ನಟಿಯರು ಬಹಳ ಕಡಿಮೆ. ಸೊ ಹಾಗಾಗಿ ಆಮೇಲೆ ಕೆಲವೊಂದು ವಿಚಾರಗಳು ಅವ್ರು ಹೇಳೋದನ್ನ ಇವ್ರು ಒಪ್ಕೊಳ್ಳಲ್ಲ, ಇವ್ರು ಹೇಳೋದು ಅವ್ರನ್ನ ಒಪ್ಕೊಳ್ಳೋದಿಲ್ಲ, ಇದೆಲ್ಲ ನಡೀತು, ಇಲ್ಲ ಅಂತಲ್ಲ. ಆದ್ರೆ ಎಲ್ಲದೂ ಕಲೆಕ್ಟಿವ್ ಆಗಿ ಡಿಸಿಷನ್ ಬರ್ಬೇಕಂದಾಗ ಬಹಳ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ಬೇಕು. ಮತ್ತೆ ಎಲ್ಲಾ ಸೀನಿಯರ್ ನಟಿಯರು ಮತ್ತೆ ಎಂಟೈರ್ ಕಾಸ್ಟಿಂಗ್, ಎಂಟೈರ್ 24 ಕ್ರಾಫ್ಟ್ಸ್ ಇದೆ ಅಂತ ಹೇಳಿದ್ರು, 24 ಅಂಗಗಳು, ಅವರೆಲ್ಲರನ್ನು ಸೇರಿಸ್ಕೊಂಡು ಮಾಡಿ ಮುಂದಿನ ದಿನಗಳಲ್ಲಿ ಅವರು ನನಗೆ ವರದಿಯನ್ನ ಕೊಡ್ತಾರೆ. ನೋಡಿ, ಮೀಟಿಂಗ್ ಅವಶ್ಯಕತೆ ಇಲ್ಲ. ಇವತ್ತು ನಾನು ಸಿನಿಮಾದಲ್ಲಿ ಕೆಲಸ ಮಾಡುವಂತ ಹೆಣ್ಣು ಮಕ್ಕಳನ್ನ ಅಡ್ರೆಸ್ ಮಾಡಕ್ಕೆ ನಾನು ಬಂದಿದ್ದು. ಮಹಿಳಾ ಆಯೋಗ ಅವರನ್ನಷ್ಟೇ ನಾನು ಅಡ್ರೆಸ್ ಮಾಡಬೇಕು. ಆದ್ರೆ ಇಲ್ಲಿ ನಮ್ಗೆ ಬಹಳ ಕಡಿಮೆ ಜನ ಇದ್ರು. ಸೊ ಆಮೇಲೆ ಅವರು ಮುಖ್ಯವಾಗಿ ಅವ್ರು ಇಡೀ ನೋಡಿ, ಅವ್ರಿಗೆ ಏನಂದ್ರೆ ಆಯೋಗ ಬರ್ತಾ ಇದೆ, ಏನು ದೇ ಆರ್ ನೆವರ್ ಎಕ್ಸ್ಪೋಸ್ಡ್ ಇಲ್ಲಿವರೆಗೂ. ಅದೇ ಹೇಳ್ತಾ ಇದ್ರು, ಮೇಡಮ್ ಮುಂದೆ ಆಯೋಗ ಇತ್ತು, ಯಾಕೆ ಈಗ ಅಲ್ಲಿ ಕೇರಳದಲ್ವಂತ. ಆ ಥರ ಇಲ್ಲ, ಆ ಥರ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಕೇರಳ, ಕರ್ನಾಟಕ ಎಲ್ಲ ಅವರವರ ಬೇರೆ ಬೇರೆ ಇದರಲ್ಲಿ ಕೆಲಸ ಮಾಡುತ್ತೆ. ನಾವು ಕನ್ನಡ ಸಿನಿಮಾ ಚಿತ್ರರಂಗ ನೀವು ಹೇಳ್ದಂಗೆ ಎಲ್ಲ ನಟಿಯರನ್ನ ಎಲ್ಲರನ್ನು ಎಷ್ಟೋ 50,000 ಕುಟುಂಬಗಳು ಇದ್ರ ಮೇಲಿದ್ದಾರೆ. ಇಲ್ಲಿನ ಹೆಣ್ಣು ಮಗಳು ಸುರಕ್ಷಿತವಾಗಿರ್ಲಿ ಅಂತೇಳಿ ಅವ್ರು ಯಾವುದು ಇಲ್ಲ ಅಂತ ಹೇಳಿಲ್ಲ, ಮಾಡ್ತಾರೆ. ಅವ್ರು ನನಗೆ ಟೈಮ್ ಕೇಳ್ಕೊಂಡಿದ್ದಾರೆ, ಮೇಡಮ್ ನಮ್ಮದೇ ಆದಂಥ ಎಲ್ಲ ಮೀಟಿಂಗ್ಗಳಾದ್ಮೇಲೆ ನಾವು ಇದಕ್ಕೆ ನಿಮಗೆ ಉತ್ತರವನ್ನ ಕೊಡ್ತೀವಿ ಅಂತ ಕೊಡಬೇಕು. ಆದ ನಂತರ ಸರ್ಕಾರದ ಜೊತೆ ಕುತ್ಕೊಂಡು ಚರ್ಚೆ ಮಾಡ್ತಾರೆ. ಖಂಡಿತ ಅಲ್ಲ, ಖಂಡಿತ ಅಲ್ಲ. ನೀವು ಹಾಗೆ ಕೇರಳ ಒಂದ್ ನಿಮಿಷ ಅಲ್ಲಪ್ಪ, ಅವ್ರ ಒಪ್ಪಿಗೆಗೆ ನಾನು ಆಯೋಗ ಅವ್ರ ಒಪ್ಪಿಗೆ ಇದೆಯಾ ಅಂತ ನಾನು ಕೇಳೋಂಗಿಲ್ಲಪ್ಪ. ನಾನು ಫೈರ್ದ್ ಅವ್ರಿಗೆ ಹೋಗಿ ಮಾಡಿದ್ದಾರೆ. ಆದ್ರೆ ಅವ್ರು ನನಗ್ ಬಂದ್ಬಿಟ್ಟು ಮೇಡಮ್ ನೀವು ಮಾಡಿ ಅಂತ ಹೇಳಿಲ್ಲ. ಕೇಳಿ ಕವಿತಾ ಲಂಕೇಶ್ ಅವ್ರಿಗೆ, ಅವ್ರು ಹೇಳಿಲ್ಲ ನನಗೆ. ನಾನಾಗಿ ನಾನು ವಾಣಿಜ್ಯ ಮಂಡಳಿಗೆ ಹೇಳಿಲ್ಲ, ಮಹಿಳಾ ಆಯೋಗಕ್ಕೆ ಹೇಳಿಲ್ಲ. ಅವರು ನಾವು ಜವಾಬ್ದಾರಿ ಇಲ್ಲ ಅದಕ್ಕೆ. ಒಂದ್ ನಿಮಿಷ, ಅದು ನೋಡಿ, ಅಲ್ಲೂ ಅಷ್ಟೇ 150 ಜನ ಸಾಹಿತಿಗಳಿದ್ದಾರೆ. ಅವ್ರಿಗೆ ಗೌರವಿಸಿ ನಾನು ಮಾತಾಡ್ತಾ ಇದ್ದೀನಿ. ಅವ್ರೇನ್ ತಪ್ಪು ಮಾಡಿಲ್ಲಪ್ಪ, ಅವ್ರ ಡಿಸಿಷನ್ ತಗೊಂಡಿದ್ದಾರೆ. ನಾನ್ ಯಾರು ಅದಕ್ಕೆ ಹೇಳಕ್ಕೆ? ನಾನು ಆಯೋಗ ಆಗಿ, ಹೌದು ನಮ್ದೊಂದು ಸಿನಿಮಾ ಇಂಡಸ್ಟ್ರಿ ಇದೆ, ಅಲ್ಲಿನ ಹೆಣ್ಮಕ್ಳಿಗೆ ಸುರಕ್ಷತೆ ಇರಬೇಕು. ಕವಿತಾ ಲಂಕೇಶ್ ಅವರು ನನ್ನ ಜೊತೆ ಮಾತಾಡಿದ್ರು ಸಹ, ಮೇಡಮ್ ಒಳ್ಳೆ ನಿರ್ಧಾರ ನೀವು ಕಳಿಸಿದೀರಾ, ನಾನು ಆ ದಿನ ಮೀಟಿಂಗ್ ಬರ್ತೀನಿ, ನಾನು ಮೆಂಬರ್ ಇದ್ದೀನಿ ಕೇಳಿ ಬಂದಿದ್ದಾರೆ. ಕಡೆಗೆ ಇದು ಚರ್ಚೆ ಅವ್ರು ಹೇಳಿದ್ರು ನಾನು ಹೇಳಿದ್ರು ಅಂತ ಅಲ್ಲ. ಕಡೆಗೆ ಏನಾಗ್ಬೇಕು, ಇರ್ಲಿ ಸರ್, ಕಡೆಗೆ ಅವ್ರದ್ದೇನು ಮೂಲ ಉದ್ದೇಶ, ನಮ್ಮ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಇರಬೇಕು ಅಂತ. ದಟ್ ಇಸ್ ಫೈನಲ್. ಕೇಳಿದೀವಪ್ಪ, ಯಾರು ಕಮಿಟಿ? ನಾನು ಹೇಳದ್ನ ಕಮಿಟಿ ಬೇಡ ಅಂತ? ಯಾರು? ನಾನು ಹೇಳದ್ನ? ಇಲ್ಲಪ್ಪ, 100%. ಫಿಲ್ಮ್ ಚೇಂಬರ್ ಅವರು ಇರೋದಾದ್ರೆ ಅದು ಬೇಕಾಗಿಲ್ಲ
ಅಂತ ಅನ್ಸುತ್ತೆ. ಯಾಕಂದ್ರೆ ಫಿಲ್ಮ್ ಚೇಂಬರ್ ಹತ್ರ ಡೈರೆಕ್ಟ್ ಆಗಿ ಬಂದವ್ರು ಹೇಳ್ಬೋದು. ಈಗ ಆಲ್ರೆಡಿ ಫಿಲ್ಮ್ ಚೇಂಬರ್ ಕೆಲವೊಂದು ನಟಿಯರು ಬಂದು ಹೇಳಿದ್ದಾರೆ. ಒಂದ್ ನಿಮಿಷ ನಾನೇ ಅಲ್ಲ ಕಮಿಟಿ ಬೇಕು ಅಂತ ಒಂದ್ ನಿಮಿಷ ಅಪ್ಪ ಇವ್ರು ಕೇಳಿದ್ ನೋಡಿ ಕರೆಕ್ಟ್ ಆಗಿ. ಈಗ ನನಗೆ ಅರ್ಥ ಆಯ್ತು. ಆಕ್ಟಿಂಗ್ ಮಾಡುವಾಗ ಗೊತ್ತಿಲ್ಲ, ನಾನು ಜನರಲ್ ಕೇಳ್ತೀನಿ. ಆಕ್ಟಿಂಗ್ ಮಾಡುವಾಗ ಅಥವಾ ಇನ್ನೆಲ್ಲೋ ಹಿಂಗ್ ಕಣ್ಣಲ್ಲಿ ಸನ್ನೆ ಹೊಡೋದು, ಹಿಂಗ್ ಅನ್ನೋದು, ಬಾ ಅನ್ನೋದು, ಅಥವಾ ಟಚ್ ಮಾಡೋದು, ಅಥವಾ ಇನ್ನೊಂದೇನೋ ಸನ್ನೆಗಳು ಮಾಡಿರ್ತಾರೆ. ಅದಾದ ಬಳಿಕ ಪ್ರೂಫ್ ಕೇಳ್ತಾರೆ. ಎಲ್ಲಿರ್ತಾರೆ ನಾವು ಪ್ರಶ್ನೆ? ಹೆಣ್ಮಕ್ಳಾಗಿ ನನ್ಗೂ ಇದೆ, ಸಾಕಷ್ಟು ಹೆಣ್ಮಕ್ಳು ಹೇಳಿದ್ರೆ ಅವಾಗ್ಲೇ ನಾನು ಹೇಳಲ್ಲ. ನನ್ಗೇನಾದ್ರು ಆ ತರ ಇನ್ಸಿಡೆಂಟ್ ಆದ್ರೆ ಯಾಕಂದ್ರೆ ನನ್ನ ಟಾರ್ಗೆಟ್ ಮಾಡ್ತಾರೆ ಅಂತ. ನಾನ್ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿಲ್ಲ. ಒಂದ್ ನಿಮಿಷ ಅಂದೆ ಏನಮ್ಮ ನೀನು, ಒಂದ್ ನಿಮಿಷ ಇರು. ಸಹಜವಾಗಿ ಎಲ್ಲರೂ ಸಮಾಜ ಹಾಗಿದೆ, ಸಮಾಜ ಹಾಗಿದೆ ಅಂತ ಹೇಳಿದ್ರಿ. ಒಂದು ಮಹಿಳಾ ಆಯೋಗ ಬಂದಿದ್ದಾರೆ ಅಂತ ಹೇಳ್ಬೇಕಾದ್ರೆ ನಮ್ಮ ಪ್ರಶ್ನೆಗೆ ಉತ್ತರ ಆದ್ಯತೆ ಅವರಿಗೆ ಇಲ್ಲಿ ಮಾತಾಡಿ ಸರ್ ಈಗ ಬೇಡ 15 ದಿವಸ ಆದ್ಮೇಲೆ ನಾವು ಉತ್ತರ ಕೊಡ್ತೀವಿ ಅಂತ ಹೇಳಿ ಸರ್. ಸರ್ ಮೇಡಮ್ ನಮಗೆ ಸರ್ ಈಗ ಮುಗಿಸಿ ಹೇಳ್ತೀನಿ ಸರ್ ಮೇಡಮ್ ನಮಗೆ ಲೆಟ್ರ್ ಕೊಡ್ತಾ ಇದ್ದಾರೆ. ಇರ್ಲಿ ಮೇಡಮ್ ಮೇಡಮ್ ಈಗ ಹೆಣ್ಮಕ್ಳಿಗೆ ಒಂದು ರಕ್ಷಣೆಗೋಸ್ಕರ ಇಂಥದ್ದೊಂದು ನೀವಾಗಿ ಒಂದು ಖುಷಿ ವಿಚಾರ ಮೇಡಮ್. ಬಟ್ ಇಲ್ಲಿ ಇಂಡಸ್ಟ್ರಿನಲ್ಲಿ ಹೆಣ್ಮಕ್ಳಿಗೆ ಇದೆಲ್ಲ ಸಮಸ್ಯೆ ಇದೆ ಅಂತ ಮೇಡಮ್ ಇಂಡಸ್ಟ್ರಿಯಿಂದ ಬಂದಿದೆ. ನಿಮ್ಮ ಅಧ್ಯಯನ ಪ್ರಕಾರ ಇಂಡಸ್ಟ್ರಿನಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅಷ್ಟೇ. ನಿಮ್ಮ ಆಯೋಗಕ್ಕೆ ದೂರ ಆಯೋಗಕ್ಕೆ ದೂರು ಬಂದಿಲ್ಲ. ಏನ್ ಸಮಸ್ಯೆಗಳಿದೆ ಬಂದಿಲ್ಲಪ್ಪ. ನೀವು ಅಧ್ಯಯನ ಮಾಡಿದಾಗ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಸಮಸ್ಯೆಗಳಿದೆ? ಸರ್ ಈಗ ನಿಮ್ಮ ಅಧ್ಯಯನದ ಪ್ರಕಾರ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಹೆಣ್ಮಕ್ಳ ವಿಚಾರದಲ್ಲಿ? ಅವ್ರೇನು ಬಂದಿಲ್ಲ ಅಂದ್ರಲ್ಲ. ಒಂದ್ ನಿಮಿಷ ಅಲ್ಲ ಸರ್, ಹಂಗ್ ಮಾತಾಡ್ಬೇಡಿ. ನೋಡಿ ಆಯೋಗ ನೀವೆಲ್ಲರೂ ರೈಟ್ ಟು ಇನ್ಫಾರ್ಮೇಶನ್ ಇದೆಯಪ್ಪ, ನೀವು ಬಂದು ಹಾಕಬಹುದು, ನೀವು ತಗೋಬಹುದು. ನಾ ಸುಳ್ಳು ಹೇಳಲ್ಲ, ನನ್ ಮೇಲೆ ನಂಬಿಕೆ ಇದೆ ಅಂತ ನಿಮ್ಗೆ ನಾನು ಅನ್ಕೋತೀನಿ. ಬಂದಿದ್ರೆ ಹೇಳ್ತೀನಿ, ಅದ್ರಲ್ಲೇನು ಕುಲಂಕುಷವಾಗಿ. ಆದ್ರೆ ಅಲ್ಲ ಒಂದ್ ನಿಮಿಷ ನಾನು ಮಾತಾಡೋದು ಅವರು ಏನೇನು ನೆಗೆಟಿವ್ ಇದೆ ಅಂತ ಹೇಳಿದ್ರೆ ಅದೇ ನಾವು ಮಾತಾಡ್ತೀವಿ. ಇಲ್ಲಾಂದ್ರೆ ಅವ್ರು ಹೇಳಕ್ ಬಿಡಿ ಹೇಳಿ. ಈಗ ಸರ್ಕಾರದ ಅಂಡರಲ್ಲಿ ಫಿಲ್ಮ್ ಚೇಂಬರ್ ಇದೆ, ನಿರ್ದೇಶಕರ ಸಂಘ ಇದೆ, ನಿರ್ಮಾಪಕರ ಸಂಘ ಇದೆ, ಎಲ್ಲವೂ ಇದೆ. ಈ ಕಮಿಟಿ ಬರೋದ್ರಿಂದ ಏನು ಆಗಲ್ಲ ಅಂತ ಅನ್ಸುತ್ತೆ. ಅದ್ರಲ್ಲಿ ಅಲ್ಲಪ್ಪ ಈಗ ಒಂದ್ ನಿಮಿಷ ಕಮಿಟಿ ಮಾಡ್ಲೇಬೇಕು ಅಂತ ಹೇಳ್ತಾರೆ ಅಂತ ಕೊಡ್ಬೇಕಲ್ವಾ? ಪಾಶ್ ಕಮಿಟಿ ಮಾಡ್ಲೇಬೇಕು, ಯಾರು ಮಾಡಲ್ಲ ಅಂತ ಹೇಳಕ್ಕೆ ಇಲ್ಲ. ಅದು ಗೆಜೆಟ್ ನೋಟಿಫಿಕೇಶನ್ ಇದೆ. ಎಲ್ಲೇ ವರ್ಕಿಂಗ್ ಅಟ್ಮಾಸ್ಫಿಯರ್ ಅಲ್ಲಿ, ವರ್ಕಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ, ವರ್ಕಿಂಗ್ ಪ್ಲೇಸ್ ಅಲ್ಲಿ ಟು ಅವಾಯ್ಡ್ ಸೆಕ್ಷುವಲ್ ಹರಾಸ್ಮೆಂಟ್, ಟು ಅವಾಯ್ಡ್ ಅಬ್ಯೂಸ್ ಲ್ಯಾಂಗ್ವೇಜ್ ಆರ್ ಟು ಗಿವ್ ಅ ಪ್ರೊಟೆಕ್ಷನ್ ಕಮಿಟಿ ಇರಬೇಕು. ಇಲ್ಲಿವರೆಗೂ ಇಲ್ಲ, ಮಾಡ್ತೀನಿ ಅಂತ ಹೇಳಿದ್ದಾರೆ. ಸರ್ ಇದು ಮ್ಯಾಂಡೇಟ್ರಿ ಚರ್ಚೆ ಮಾಡಿ. ಗೌರ್ಮೆಂಟ್ ಆಫ್ ಇಂಡಿಯಾದವರು ಗೆಜೆಟ್ ನೋಟಿಫಿಕೇಶನ್ ಸರ್ಕಾರದ ಆದೇಶ ಅದು. ಮೇಡಮ್ ಈಗ ಯಾವಾಗ ಜಾರಿಗೆ ಗೆಜೆಟ್ ನೋಟಿಫಿಕೇಶನ್ ಇದೆ ಅಲ್ಲಿ. ಹಾಗೆ ಆಗಲ್ಲಮ್ಮ. ಆಗಲ್ಲ ಅಂದ್ರೆ ಆದೇಶ ಮಾಡ್ಬಿಟ್ಟು ಮಾಡ್ತಾರೆ, ನಮ್ಮ ಕಷ್ಟ ಕೇಳಂಗಿಲ್ಲ. ಆಮೇಲೆ ಮಾತ್ರ ಬಿಡಿ ಸರ್ ಮೀಟಿಂಗ್ ಅಲ್ಲಿ. ಮೇಡಮ್ ಪಾಶ್ ಕಮಿಟಿ ಯಾವಾಗದಿಂದ ಜಾರಿಗೆ ಬರಬೇಕು? ಪಾಶ್ ಕಮಿಟಿ ಈಗ ನಾವು ಅವರಿಗೆ ನೋಟಿಸ್ ಕೊಡ್ತೇವೆ, ಆಯ್ತಾ, ಪತ್ರವನ್ನ ಬರಿತೇವೆ. ಅವರು ನಮಗೆ 15 ದಿನಗಳ ಒಳಗೆ ನಮಗೆ ಉತ್ತರವನ್ನ ಕೊಡಬೇಕು. ಮಾಡಲ್ಲ ಅಂದ್ರೆ ಯಾಕೆ ಮಾಡಲ್ಲ, ಮಾಡ್ತೀನಿ ಅಂದ್ರೆ ಏನ್ ಕಮಿಟಿ ಮಾಡಿದೀರಾ ಅಂದ್ರೆ ಕಮಿಟಿನೂ ಸಹ ಹೇಗಿರುತ್ತೆ ಅಂತಂದ್ರೆ, ಒಂದು ಸೀನಿಯರ್ ಆಕ್ಟ್ರೆಸ್, ಇಲ್ಲಿ ಹಿರಿಯ ನಟಿ, ಅವರು ಪ್ರೆಸಿಡೆಂಟ್ ಇರಬೇಕು, ಚೇರ್ಮನ್ ಇರಬೇಕು ಆ ಒಂದು ಸಮಿತಿದು. ಆಮೇಲೆ ಅರ್ಧದಷ್ಟು ಮೆಂಬರ್ಸು ಹೆಣ್ಮಕ್ಳು ಇರಬೇಕು. ಇನ್ನೊಬ್ರು ಹೊರಗಡೆಯಿಂದ NGO ವಿಮೆನ್ ಆಕ್ಟಿವಿಸ್ಟ್, ಯಾರು ಹೆಣ್ಣಿನ ಪರ ಹೋರಾಟ ಮಾಡ್ತಾಳೆ, ಅವಳು ಸಹ ಆ ಒಂದು ಕಮಿಟಿಯಲ್ಲಿ ಕಂಪಲ್ಸರಿ ಇರಬೇಕು. ಯಾವುದೇ ದೂರು ಅಲ್ಲಿ ದಾಖಲಾದ್ರೆ ಅಲ್ಲಿ ನಮ್ಮ ಹತ್ರನೂ ಬಂದಾಗ ನೀವು ನ್ಯಾಯಾಲಯಕ್ಕೆ ಹೋಗಿ, ವಿಮೆನ್ ಕಮಿಷನ್ ಇಸ್ ಆಲ್ಸೋ ಲೈಕ್ ಸಿವಿಲ್ ಕೋರ್ಟ್ ತರ. ಸೊ ನಮ್ದು ಒಂದು ಏನ್ ನಮ್ಮ ಹತ್ರ ಬಂದಾಗ ಅದೊಂದು ನ್ಯಾಯಾಲಯದ ತರಾನೇ. ಸೊ ಅಷ್ಟೇ ಪವರ್ಸ್ ಇರುತ್ತೆ, ಜುಡಿಷಿಯರಿ ಪವರ್ಸ್. ಸೊ ಬಂದಾಗ ನಾವು
ಎಲ್ಲ ಕಾನೂನು ಪ್ರಕಾರನೇ ಪರಿಶೀಲನೆ ಆಗತ್ತೆ. ಆಗಿಲ್ಲ ಅಂದ್ರೆ ಯಾಕಾಗಿಲ್ಲ? ಅದಕ್ಕೆ ಅವ್ರು ಉತ್ತರ ಕೊಡ್ಬೇಕಾದ್ರೆ ಮಾಡ್ಲೇಬೇಕಾಗುತ್ತೆ. ಅದಕ್ಕೆ ಎರಡನೇ ಮಾತೇ ಇಲ್ಲ. ಮಾಡಲ್ಲ ಅಂತಂದ್ರೆ ಅವ್ರು ಕಾನೂನು ಪ್ರಕಾರ ಏನೇನ್ ತರ್ತಾರೆ ತಗೊಂಡ್ ಬರ್ಲಿ ಅಲ್ವಾ? ಮಾಡೋದನ್ನ ಅವಕಾಶ ಕೊಡೋಣ. ಈಗ 15 ಇಲ್ಲಿವರೆಗೂ ಅವ್ರು ಯಾವತ್ತು ಇಲ್ಲಿವರೆಗೂ ಯಾರು ಕೊಟ್ಟಿಲ್ಲ, ಅವ್ರು ಮಾಡಿಲ್ಲ. ಈಗ ಮಾಡ್ಬೇಕು. ಅವ್ರು ಅದಕ್ಕೆ ಉತ್ತರ ಏನ್ ಕೊಡ್ತಾರೆ ಕಾದ್ ನೋಡೋಣ. ಮಾಡಿಲ್ಲ ಅಂದ್ರೆ ಯಾಕೆ ಮಾಡಿಲ್ಲ, ಮಾಡ್ತೀನಿ ಅಂದ್ರೆ ಓಕೆ, ಯಾರು ಮಾಡ್ತೀರಾ ನಮ್ಗೆ ಕಮಿಟಿ ಕಳಿಸ್ಬೇಕು. ತಾವು ಲೆಟರ್ ಬರೀರಿ, ಪಾಸ್ ಕಮಿಟಿ. ಮೇಡಮ್ ನಿಮಿಷ ಮಾತಾಡ್ತೀರಿ ಮೇಡಮ್, ಅದಕ್ಕೆ ಉತ್ತರ ಕೊಟ್ಬಿಡ್ತೀನಿ ಈಗಲೇ. ಒಂದೇ ಒಂದು ಕ್ವಶನ್. ಶಿಲ್ಪಾ ಮೇಡಮ್ ಅವರಿಗೆ ಫೋನ್ ಮಾಡಿದಾಗ ನಿನ್ನೇನೋ ನೀವು ಹೇಳಿದ್ರಿ ಇದುವರೆಗೂ ಚೇಂಬರ್ಗೆ ಒಂದೇ ಒಂದು ದೂರು ಬಂದಿಲ್ಲ ಅಂತ ಹೇಳಿದ್ರಿ. ಹೌದು. ಈಗ ಅವರು ಆಯೋಗದ ಅಧ್ಯಕ್ಷರು ಹೇಳ್ತಾ ಇದ್ರು ಇದುವರೆಗೂ ದೂರು ಬಂದಿಲ್ಲ. ಅಲ್ಲ, ಆಯೋಗಕ್ಕೆ ನಾನ್ ಬಂದ ಮೇಲೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಎಲ್ಲೂ ದೂರು ಬಂದಿಲ್ಲ. ಚಿತ್ರರಂಗ ಕೂಡ ಸೆಕ್ಸುವಲ್ ಹರಾಸ್ಮೆಂಟ್ ಅಂತ ಹೇಳಿ ಆರೋಪ ಹೊರಿಸ್ತಾ ಇದ್ದಾರೆ. ಬಟ್ ಏನ್ ಇದಕ್ಕೆ ಏನ್ ಹೇಳ್ತೀರಿ ನೀವು? ಸರ್ ನಾವು ಅದಕ್ಕೆ ಈಗಾಗಲೇ ರಮೇಶ್ ಅವರು ಒಂದು ಮಾತಾಡಿದ್ರು ನೋಡಿದ್ರ, ಚಿತ್ರರಂಗಕ್ಕೆ ದೋಷಣೆ ಬೆಟ್ ಮಾಡಿಬಿಡಿ, ಎಲ್ಲ ಕ್ಷೇತ್ರಗಳು ನಡೀತಾ ಇದೆ ಈ ವಿಚಾರಗಳು. ಅದಕ್ಕೋಸ್ಕರ ಮಹಿಳಾ ಆಯೋಗ ನಾಟ್ ಓನ್ಲಿ ಫಾರ್ ಫಿಲ್ಮ್ ಇಂಡಸ್ಟ್ರಿ, ಫಾರ್ ಎಂಟೈರ್ ಸ್ಟೇಟ್, ಎಲ್ಲ ಡಿಪಾರ್ಟ್ಮೆಂಟ್ಗಳು ಎಲ್ಲ ಕಡೆ ಒಂದು ಇರಿ ಸರ್. ನಾನು ಮಾತಾಡ್ಬೇಕಾದ್ರೆ ಮಧ್ಯ ಮಾತಾಡಬಾರ್ದು. ನಿಧಾನಕ್ಕೆ ಕೇಳಿ ಅಮ್ಮ, ನಿಧಾನಕ್ಕೆ ಕೇಳಿ, ಕೇಳಿಸ್ತದೆ. ಯಾವುದೇ ಸೆಕ್ಟರ್ ಇರ್ಲಿ, ಯಾವುದೇ ಸೆಕ್ಟರ್ ಎಲ್ಲ ಹೆಣ್ಣು ಮಗಳು ಇರ್ರೆಸ್ಪೆಕ್ಟಿವ್ ಆಫ್ ವೆದರ್ ಇಸ್ ಫಿಲ್ಮ್ ಇಂಡಸ್ಟ್ರಿ ಆರ್ ಅದರ್ ಇಂಡಸ್ಟ್ರಿ, ಎಲ್ಲರೂ ಕಾಮನ್ ಪಾಸ್ ಮೇಡಮ್, ಪಾಸ್ ರೂಲ್ಸ್ ಇದೆ ಮೇಡಮ್. ಇಟ್ಸ್ ಓನ್ಲಿ ಫಾರ್ ಫಿಲ್ಮ್ ಇಂಡಸ್ಟ್ರಿನಾ ಫಾರ್ ಎಂಟೈರ್ ಸ್ಟೇಟ್? ಅದನ್ನ ಹೇಳಿ ಮಾಡ ಡಿಸೈಡ್ ಮಾಡೋಣ, ಕೂತ್ಕೊಂಡು ಚರ್ಚೆ ಮಾಡಿ. ಇಡೀ ಪ್ರಪಂಚದ ಯಾವುದೇ ಉದ್ಯಮಕ್ಕೆ ಸಂಬಂಧಿಸಿದಂತ ಉದ್ಯಮ ಸಿನಿಮಾ ರಂಗ ಅಲ್ಲ. ಸಿನಿಮೋದ್ಯಮ ವಿಶೇಷ. ಇದರ ನಡವಳಿಕೆ ಬೇರೆ, ಇದು ಕ್ರಿಯೆ ಬೇರೆ, ಪ್ರಕ್ರಿಯೆ ಬೇರೆ, ಪ್ರದರ್ಶನ ಬೇರೆ, ಇಲ್ಲಿ ಭಾವನೆಗಳು ಬೇರೆ. ಹಾಗಾಗಿ ಬೇರೆ ಇಂಡಸ್ಟ್ರಿ ಇದೆ ಅಂತೇಳಿ ಅದನ್ನೇ ತಂದು ಇಲ್ಲಿ ಅಪ್ಲೈ ಮಾಡಕ್ ಆಗಲ್ಲ. ಆಯ್ತು ಬಿಡಿ ಸರ್, ಮತ್ತೆ ಕಾನೂನು ಮಾತಾಡ್ತಾರೆ. ನೀವು ದಯಮಾಡಿ ಇಂಡಸ್ಟ್ರಿ ರೆಪ್ರೆಸೆಂಟ್ ಮಾಡಿ, ಅದನ್ನ ಪ್ರೊಟೆಕ್ಟ್ ಮಾಡಿ ಅಧ್ಯಕ್ಷರೇ. ಕಾನೂನನ್ನು ಬಿಡಿ. ಕಾನೂನು ಆಗಾಯ್ತು ಅಂತ ಹೇಳಿದ್ರೆ ಎಷ್ಟು ಜನ ಸಿನಿಮಾಗಳು ನಿಂತೋಗ್ತವೆ ಈಗ. ಆಯ್ತು, ಮಾತಾಡ್ತಿರೋದು. ಹೆಣ್ಣು ಮಗಳ ಮೇಲೆ ದೌರ್ಜನ್ಯ ನಾವು ಯಾರು ಮಾಡಿಲ್ಲ ಅಂದ್ಮೇಲೆ ಕಾನೂನು ಹಾಕ್ಬೇಕು ಮೇಡಮ್. ಅಕಸ್ಮಾತ್ ದೂರ ಬಂತು ಅಂತಂದ್ರೆ ಪೊಲೀಸ್ ಠಾಣೆ ಇದೆ, ನಿಮಗ್ ಬರುತ್ತೆ, ಕ್ರಮ ತಗೊಳ್ಳಿ. ಇಲ್ಲಿವರೆಗೂ ಆಗಿಲ್ಲ, ಇನ್ ಮುಂದಕ್ಕೆ ಆಗ್ಬಾರ್ದು ಅನ್ನೋದು ನಾವು ಒಂದ್ ನಿಮಿಷ. ಇದು ವೆಂಕಟೇಶ್ ಸರ್, ವೆಂಕಟೇಶ್ ದಯವಿಟ್ಟು ಮಾಡಬೇಡಿ, ದಯವಿಟ್ಟು ಆಮೇಲೆ ಮಾತಾಡ್ಕೊಳೋಣ. ಮಾಧ್ಯಮ ಬೇಡ, ಮಾತಾಡೋಣ. ಆಯ್ತು, ಮಾಡೋಣ ಇರಿ. ದಯವಿಟ್ಟು ಮಧ್ಯ ಮಾತಾಡ್ಬೇಡಿ. ಆಮೇಲೆ ನೀವೇನು ಮಾತಾಡ್ಬೇಕು ಬಂದು ಅಲ್ಲಿ ಮಾತಾಡೋಣ. ಡಿಸಿಷನ್ ಅಂತ ಅವ್ರು ಲೆಟ್ರು ಸರ್, ಮಹಿಳಾ ಆಯೋಗ ಲೆಟ್ರ್ ಬರೀತಾರೆ. ಲೆಟ್ರ್ ಬಂದ್ಮೇಲೆ ಅದಕ್ಕೆ ಉತ್ತರ ಕೊಡುವಂತ ಕೆಲಸ ಮಾಡ್ತೀವಿ. ನಾವು ಮಾಡ್ತೀವೋ ಮಾಡೋದಿಲ್ವೋ ಅನ್ನೋದು ಅವ್ರಿಗೆ ಚೆನ್ನಾಗಿ ತುಂಬ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಮಾಡ್ತೀರಾ ಅಂದ್ರೆ ಮಾಡ್ತೀನಿ, ಮಾಡಲ್ಲ ಅಂದ್ರೆ ಯಾಕೆ ಮಾಡಲ್ಲ ನಂಗೆ ಕನ್ಕ್ಲೂಡ್. ಆಮೇಲೆ ಡಿಸಿಷನ್ ಟೇಕು ಸರ್ಕಾರದ ಮೇಲೆ ನಾವು ಇಲ್ಲ, ಯಾರು ಇಲ್ಲ. ಸರ್ಕಾರದ ಆದೇಶಕ್ಕೆ ಗೌರವ ಕೊಡೋದು ಧರ್ಮ, ನಾವು ಕೊಡ್ಬೇಕು, ಎಲ್ಲ ಕೊಡಬೇಕು. ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಾನು 18 ಪಾಯಿಂಟ್ ಏನು ಕೊಟ್ಟಿದ್ದಾರೋ ನಿಮಿಷ ಇಂಡಸ್ಟ್ರಿ ಬಂದ್ ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಇಂಡಸ್ಟ್ರಿ ಮುಂದುವರಿಬೇಕಾ, ಕಾನೂನು ಮಾಡ್ಬೇಕಾ? ಆಯ್ತು, ನಾನು ಅದನ್ನ ಚರ್ಚೆ ಮಾಡಿ ನನ್ನ ಇಮಿಡಿಯೇಟ್ ಆಗಿ ಏನು ಡಿಸಿಷನ್ ತಗೋದು ನಾನು ತಗೊಂಡು ಕ್ಲೋಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೇಡಮ್. ಮೇಡಮ್ ಈಗ ನನಗೆ ಲೆಟರ್ ಕೊಟ್ಟಿದ್ದಾರೆ, ತರ್ತಾ ಇದ್ದೀವಿ. ಅವ್ರು ಬಿಡ್ರಿ ಡಿಸಿಷನ್ ಇದು ಮೇಡಮ್. ಇಲ್ಲಿ ಮೇಡಮ್ ನೀವು ಹಂಗೆ ಕೇಳೋದ್ರಲ್ಲಿ ಮೇಡಮ್ ಈಗ ಸಮಾಧಾನ ಕೇಳಿ. ಒಂದೇ ಮಾತು, ನನಗೆ ಲೆಟರ್ ಕೊಟ್ಟಿದ್ದಾರೆ 15. ಓಕೆ ಅಮ್ಮ, ಬಾಯ್. ಮಾಡಲೇಬೇಕು. ಹೆಣ್ಣು ಮಗಳ ರಕ್ಷಣೆ ಮಾಡಲೇಬೇಕು. ಪಾಸ್ ಕಮಿಟಿ ಆಗಲೇಬೇಕು. ಅದಕ್ಕೆ ಯಾವುದೇ ಕಾಂಪ್ರಮೈಸ್ ಇಲ್ಲ. ಮೇಡಮ್ ಈಗ ಹೆಂಗೆ ತೆಗಿರಪ್ಪ. ಅದು ಆಮೇಲೆ ಹೇಳ್ತಾರೆ ಮೇಡಮ್, ಆಮೇಲೆ ಹೇಳ್ತಾರೆ. ನಡೀರಿ, ಒಂದು ನಿಮಿಷ. ನೋಡಮ್ಮ, ಸರಿಯಾದ ಡಿಸಿಷನ್ ಇಲ್ಲ ಮ್ಯಾಮ್, ಒಂದು ಸರಿಯಾದ ಡಿಸಿಷನ್ ಇಲ್ಲ. ಏಮ ಕಮಿಟಿ ಒಂದು ಕಮಿಟಿ ಬರ್ಲಿ ಮ್ಯಾಮ್ ಇಲ್ಲಿ, ಯಾಕಂದ್ರೆ ಹೇಳ್ಕೊಂಡಿದ್ದಾರೆ
ಮಾಡ್ತಾರೆ. ಅಲ್ಲ ಬೇಡ ಅಂತ ಹೇಳಿಲ್ಲ ಆಯೋಗ ಮೊದಲು ಸ್ಪಾಶ್ ಕಮಿಟಿನಾದ್ರು ಇರ್ಬೇಕು. ಏನೇನಾದ್ರೂ ಚಿತ್ರರಂಗನ ಇದು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಕೇರಳ ಹೋಗ್ಬಿಟ್ಟು ಇವ್ರೆ ಏನೇನ್ ಮಾಡ್ಬೇಕು ಇಂಪ್ಲಿಮೆಂಟ್ OTT ಅದು ಇದು ಅಂತ ಹೇಳಿ ಹೇಳ್ಕೊಂಡು ಬಂದಿದ್ದಾರೆ. ಅದನ್ನ ಇಲ್ಲಿಗೆ ತರ್ತಾರೆ ಅಂತಂದ್ರೆ ಅದನ್ನ ಇಲ್ಲಿಗೆ ತರ್ಬೇಕು ತಾನೆ. ಹಂಗಲ್ಲ ಸರ್, ನೀವು ಹೆಣ್ಮಕ್ಳಿಗೆ ನೀವೇನು ಹೇಳಿದ್ರಿ ಇವಾಗ 15 ನಿಮಿಷದಲ್ಲಿ ಕೇರಳದಲ್ಲಿ ಯಾವ ತರ ಕಮಿಟಿ ಯಾವ ತರ ರೂಲ್ಸ್ ಇದೆ ಅಂತ ಗೊತ್ತಾಗುತ್ತೆ ಮೀಟಿಂಗ್ ಅಂತ ಹೇಳಿದ್ರಿ. ಹೇಳಿದ್ರಲ್ಲ ಆಯ್ತಲ್ಲ ಕನ್ಫರ್ಮ್ ಮಾಡಿಬಿಡ್ರಿ. ಬನ್ನಿ ಮತ್ತೆ ಬನ್ನಿ 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 ಮೇಡಮ್. ಹೇಳಿ